ಸೋದರಿ ಅಣ್ಣ ಶ್ರೀಹರಿ, ಪೂರ್ವಾರ್ಜಿತ ಕರ್ಮವನ್ನು ಅನುಭವಿಸದಿರುವುದಕ್ಕೂ ದಾರಿಗೂ ಸಾಧ್ಯವಿಲ್ಲ. ಪಡೆದ ಮಗಳಾದರೇನು, ಪಡೆದ ಮಗನಾದರೇನು, ತಾನು ಪಡೆದಿದ್ದು ತಾನೇ ಬೋಲ ರೂಪವಾಗಿ ತೀರಿಸಬೇಕಲ್ಲದೆ ಒಲ್ಲೆನಂದರು ಬಿಡಬಲ್ಲದೆ ಹುಚ್ಚಮ್ಮ. ಪಡೆದ ಮಗ ಹಳೆದೆನೆಂದು ಕಡು ದುಃಖವನ್ನು ಬಿಡು, ಹರಿಯದವನ ಮೇಲೆ ಅಪನಿಂದೆಯನ್ನು ಓಡಿಸುವುದು ಸರಿಯಲ್ಲ ತಂಗಿ, ಅರ್ಜುನನರ್ಧಾಂಗಿ. ತಂದೆ ಮಕ್ಕಳಿರ ಹೇಳುವುದು ಕೇಳು, ಚೆನ್ನಾಗಿ ಹೇಳಿರಮ್ಮ. ಕ್ಷಿತಿ ಜನ ಪಾಲನೆ ಸುಖರಾಗತೀರೋ, ಕ್ಷಿತಿ ಜನ ಪಾಲನೆ ಕ್ಷಿತಿ ಜನ ಪಾಲನೆ. ತಂದೆ ಮುಪ್ಪುರಸಕರಾದ ಅಪ್ಪಯ್ಯನಿಯೇ, ಮಕ್ಕಳೇ, ಸ್ತ್ರೀಯರು ಒಪ್ಪುವ ಮಾಂಗಲ್ಯವೇ ತಪ್ಪಿ ಹೋದ ಬಳಿಕ ಮುಪ್ಪಿನ ಪರ್ಯಾಂತರ ನಾವಿದ್ದು ಪ್ರಯೋಜನವೇನು? ಕೆರೆ ಬಾವಿಯೊಳ ಬಿದ್ದು ಪ್ರಾಣ ತ್ಯಾಗವನ್ನು ಮಾಡಿಕೊಳ್ಳುವೆವು. ಸಾವಿಗೆ ನೇಮವನ್ನು ಕೊಡುವ ಲಕ್ಷ್ಮೀ ರಮಣ ಪತಿಯನ್ನು ಅಗಲಿರಲಾರೆವು ನಾವೊಂದು ಕ್ಷಣ. ಶ್ರೇಹರೇ ಮಗಳೇ, ಸರಿ ಗೆಳತಿಯರಿಗೆ ಎನ್ನ ರೆಂಡ ಮುಖವನ್ನು ಹೇಗೆ ತೋರಿಸಬೇಕು? ಮುತ್ತೈದವರು ಕುಂಕುಮ ಬೊಟ್ಟಿಟ್ಟಿದರೆ ಕಾಂತರನ್ನು ಮರೆತು ಬಾಳುವುದಕ್ಕಿಂತ ಕೆರೆಬಾವಿನೊಳ ಬಿದ್ದು ಸಾಯುವುದ ಮೇಲು. ಲಕ್ಷ್ಮೀ ರಮಣ ಕಳೆದುಕೊಳ್ಳುವೆ ಎನ್ನ ಪ್ರಾಣವನ್ನು. ಅಮ್ಮ ಮಕ್ಕಳಿಗೆ ಹೇಳುವನ್ನು ಕೇಳಿರಿ. ಚೆನ್ನಾಗಿ ಹೇಳುತ್ತಂದೆ. ಕನಕಾಂಗಿಯಾರಿ ಆಲಿಸಿರಿ ತನ್ನ ನೋಡಿ, ಓದ್ತಾರೆ ಕನಕಾಂಗಿಯಾರಿ ಆಲಿಸಿರಿ ತನ್ನ ನೋಡಿ. ತಂದೆ ಚೆನ್ನಾಗಿರಮ್ಮ, ಹೇಳು. ಇಂದಿನ ಸಮಯದೇ ಇಂದಿನ ಸಮಯದೇ ನಿಮ್ಮಯ ಪತಿಯ ಹಂಬಲ ನೀಡರೆ, ನಿಮ್ಮಯ ಪತಿಯ ಹಂಬಲ ನೀಡರಿ. ಓದ್ತಾರೆ ಕನಕಾಂಗಿಯಾರಿ ಆಲಿಸಿರಿ ನನ್ನ ನೋಡಿ. ಇದೆಯ ಬರದ ಬರವನ್ನು ಇರುವರ್ಯಾರೋ ಇದೆಯ ಬರದ ಬರವನ್ನು ಇರುವರ್ಯಾರೋ ಸೇತವಾದ ತೊರಗಿನ್ನು ಸೇತವಾದ ತೊರಗಿನ್ನು ಹೋಗದ ಬನ್ನಿರಿ ಅಂಬಲಾದಿರರಿ. ಹೋಗದ ಬನ್ನಿರಿ ಅಂಬಲಾದಿರರಿ. ಓದ್ತಾರೆ ಕನಕಾಂಗಿಯಾರಿ ಆಲಿಸಿರಿ ಎನ್ನ ನೋಡಿ. ಅಮ್ಮ ಬಾಲಕಿಯರೇ, ನಿಮಗೇನು ಹುಚ್ಚಿ ಹಿಡಿಯುತ್ತೆ ಹೇಗೆ?
ವೃದ್ಧ ಕೆರೆ ಬಾವಿಯ ಬಿದ್ದು ಮೃತರಾಗಿ ಆತಕ್ಕೆ ಹೋಗುವರಿ. ನಿಮಗೆ ಇಲ್ಲಿ ಇರುವುದಕ್ಕೆ ಇಷ್ಟವಿಲ್ಲದಿದ್ದರೆ ಶ್ರೇಷ್ಠವಾದ ದ್ವಾರಕ್ಕೆ ಹೋಗೋಣ ಬಂದಿರಿ. ಇನ್ನು ನಿಮ್ಮ ಪತಿಯಾದ ಅಭಿಮಾನಿನ ಹಂಬಲವನ್ನು ಬಿಡರಿ. ನಾನಿರವನು ಧೈರ್ಯವನ್ನು ಮಾಡಿದಮ್ಮ ಮಕ್ಕಳಿಗ ತಂದೆ ಹೇಳು ಕೇಳು. ಜನ ಪಾಲನೆ ಜನ ಪಾಲನೆ ಸೈ ಜನಕ ಒಳ್ಳೆ ಮಾತನ್ನೇ ಹೇಳಿದೆ. ಹೃದಯ ಕೆಟ್ಟ ಹೆಣ್ಣು ಪತಿಭೃಷ್ಟಳಾದ ಸ್ತ್ರೀಗಳು ಎಷ್ಟು ದಿನ ಬಾಳಿದರೂ ಬಂದ ಭಾಗ್ಯವೇನು. ಶ್ರೇಷ್ಠವಾದ ಕಾಂತನನ್ನಾಗಲಿ ಕಷ್ಟಪಡುವುದಕ್ಕಿಂತ ಪ್ರಾಣ ಬಿಡುವುದು ಲೇಸಲ್ಲವೇ ಜನಾರ್ದನ. ಮಾಡಿ ನೋಡಿದಕ್ಕೆ ಮುಂದಿನ ಆಲೋಚನಾ. ತಂದೆ ಮಗಳೇ, ಪತಿಯನ್ನು ಮರೆತು ಬಾಳುವುದಕ್ಕಿಂತ ಪತಿಯೊಡನೆ ಸಹಗಮನವನ್ನು ಮಾಡುವೆನು. ಎನ್ನ ಸಾವಿಗೆ ನೋವನ್ನು ಕೊಡು ಜನಕ ಜಗದಿತ್ಯಾತಿ ಕಾಂತಿ ಕನಕ. ಅಮ್ಮ ಮಗಳೇ ಹೇಳುವೆನು ಕೇಳು. ಅತಿಸಾಗಮನವು ನಿನಗೆ ಸರಿಯೇ. ಪಾತಾನ ಪ್ರೀತಿಯ ಸೊಸೆ ಅತಿಸಾಗಮನವು ನಿನಗೆ ಸರಿಯೇ. ಪತಿಯಾಯ ಜನರಿ ನೀನು ಅಸವರಿದು ಹೋದರೆ ನದಿ ನೀನು ಹಸುವರಿದು ಹೋದರೆ ಬಿಂದು ಶಿಶುವಾಕ್ಯ ಬರುವದಿದ್ದು. ಪಾತಾನ ಪ್ರೀತಿಯ ಸೊಸೆ ಪತಿ ಸಾಗಮನವು ನಿನಗೆ ಸರಿಯೇ. ಪತಿರತ್ನ ಶಿರೋಮಣಿಯಾದ ಉತ್ತರಿಯೇ ಪತಿಸಾಗಮನವಾಗಿ ಹೋಗುವುದು ನಿನಗೆ ಸರಿ. ಪತಿಯ ಸನ್ನಿಧಿ ಹಸುವರಿದು ಹೋದರೆ ಶಿಶುವತ್ತಕ್ಕೆ ಗುರಿಯಾಗುವೆಯಲ್ಲ. ಈ ದೋಷವು ನಿನಗೆ ಮುಂದೆ ಜನ್ಮ ಜನ್ಮಾಂತರವರೆಗೂ ಬಿಡುವುದಿಲ್ಲ. ಅಮ್ಮ ಉತ್ತರಿ, ನಿನ್ನ ಮನದ ಕ್ಲೇಶವನ್ನು ಬಿಡು. ನಿನ್ನ ಬಸಿರಿನೊಳ ಹಸಮ ಸಾಹಸಿ ಪರಾಕ್ರಮಿ ಉದ್ಭವಿಸುವನು. ವಸತಿಯೋಳ ಅವನ ಹೆಸರೆಂದರೆ ದಶ ದಿಕ್ಕಿಗೆ ವ್ಯಾಪಿಸುವುದು. ಜಗತ್ ಪ್ರಖ್ಯಾತ ಪರಿಚಿತನೆಂಬ ನಿನಗೆ ಮಗನುಟ್ಟುವನು. ನಿನಗೆ ವೀರ ಪತಿವ್ರತಿ ಎಂಬ ಬಿರುದು ಕೊಟ್ಟಿರುವನು. ಮತ್ಯಾವ ಯೋಚನೆಗೆ ಮನಗೊಡದಿರಮ್ಮ ಪುತ್ರಿ ಕೋಮಲ ಗಾತ್ರಿ. ತಂದೆ ಮಗಳೇ, ಅಜ್ಞಾನದಿಂದ ಸುಸರ ಹತ್ತಕ್ಕೆ ಗುರಿಯಾಗುತ್ತಿದ್ದೆ. ನಿನ್ನ ಅಂತ ಕಣೋ ಎನ್ನ ಮೇಲಿರಲಿ ಜನಕ ಜಗದ್ವಿತ್ಯಾತಿ ಕಂತೆ ಗನಕ.
ಒಪ್ಪುವ ಗಂಡುಗಳಿಯಾದ ಪಾರ್ಥ ಜಗತ್ಕರ್ತ ತ್ರಿಲೋಕದೊಳ ಅತಿ ಸಮರ್ಥ ಕೌರವನಿಗೆ ಬಂಧುವಾದ ಸಿಂಧು ಭೂಪಾಲನೆಂಬ ಸೈನ್ಯವನ ಕಂದರವ ನಾಳೆಗೆ ಉಳಿಯದು ತಿಳಿಯದು. ಅರವಿಂದ ಪುರಂದರಾದಿಗಳಿಗೆ ಅವನ ಕಂದರ ಉಳಿಸುವುದಕ್ಕೂ ಸಾರಿಗೂ ಸಾಧ್ಯವಾಗದು. ಪಾರ್ಥ ಜಗತ್ಕರ್ತ ಕುಲಶೈಲ್ಯಗಳು ಚಲಿಸಿದರು, ನಳಿನತ್ತವನ ಪಶ್ಚಿಮದಲ್ಲಿ ಉದ್ಭವಿಸಿದರು. ಕಲಿಪಾರ್ತನೆ ನೀ ನುಡಿದ ನುಡಿ ಮಾತ್ರ ಸೆಳೆ ಆಗೋದು. ನಾಳೆಗೆ ಜಗತ್ತಿನ ಉಳಿಯದು ತಿಳಿಯದು. ಪ್ರತಿಭಾ ಧರ್ಮನ ಕಂಪಿಸುವಂತೆ ಪಂಚಜನ್ಯನ್ನಿಡಿವನು ಫಲ್ಗುಣ ಸಮರಂಗಣದಲ್ಲಿ ಗಿರಣ ಮಂದಮತಿಗಳ ನಿಪರಕ್ಕಸರ ನುಂಡವನ ಪಾವಕ ಯದುಕುಲ ನಾಯಕ ಪಾಪು ಮಹಾಪ್ರಿಯ ನಾನು ಕ್ಷತ್ರಿಯನಾದರ ಎನ್ನ ಪುತ್ರನಂಬಂದ ಕೃತಿಮ ವೈರಿಯಾದ ಸೈನ್ಯವನ ಶಿರನಾಳೆ ಒತ್ತು ಮುಣುಗುವುದೊಳಗಾಗಿ ಈ ಜಗತ್ತಿನಲ್ಲಿ ನೆಗಬೀಳುವಂತೆ ಶಸ್ತ್ರ ಪ್ರಯೋಗದಿಂದ ಬಿಡುವನು ಮದ ಮೂರ್ಖರಾದ ಕೌರವರ ಬಲಬದರುವಂತೆ ನಿಜ ದೇವ ವತ್ತುವನ್ನು ಒದರಿಸುವನ ನಾರಾಯಣ ಸಮರಂಗದಲ್ಲಿ ನೋಡಿ ಎನ್ನುವುದು ಬಲದತ್ರವ ಕೌರವ ಕರ್ಣ ದ್ರೋಣ ಜಯದ್ರಥ ಕೌರವ ದ್ರೋಣ ಕರ್ಣ ಸೈಂಧವ ಎಲ್ಲರೂ ಬಂದ್ಬಿಡ್ರಪ್ಪ. ಘನ ವಿಕ್ರಮನಾದ ಬಾಲು ಸಂಭವ ಏಳಲಿ ಎನ್ನ ಪ್ರಾಚೀನ ದೇವನಾಥ ಭರ್ತನು ತನ್ನ ತನಯನಿಗೋಸ್ಕರ ಎನ್ನ ಕೊರಳು ತೆರೆಯುವನೊಂದು ಪ್ರತಿಜ್ಞೆಯನ್ನು ಕೈಗಿರುವನಂತ. ನಾಳಿನ ದಿನದೋಳು ಎನ್ನದೆಲ್ಲ ಕಡಿಯಬೇಕೆಂದು ನಾರಾಯಣನು ಪಂಚಜಾನ್ಯವನ್ನು ಹಿಡಿದಿರುವನಂತ. ಭೂಕಂಪಮಾಗುವಂತೆ ನಿಜ ದೇವದತ್ತವನ್ನು ನುಡಿಸಿರುವನಂತೆ. ಶರಾರಮುಖ ದಾರ ತಿಳಿದು ಭಾರದಿಂದ ನಿನಗೂ ಸಿರಿದನು ಸೂರ್ಯನಂದನ ಎನ್ನ ಕ್ಷಣ ವಸುದೀಶನಾದ ಕೌರವೇಶ್ವರನೇ ಕೇಳು ಲೇಸು ಲೇಸಾಯಿತು. ಬಳಿ ಬೆಳಿರಿ ಅಲ ಸಾರಥಿ. ಈ ದಿಶೆ ಕಾಲದೊಳ ಕೌರವ ಅಸಮಬುಲಭಜರಾದ ಕುಪ ಕರುಣ ಸೈನ್ಯವ ಎನ್ನಲ್ಲಿಗೆ ಏತಕ್ಕೆ ಬರುವರು. ಸೈನ್ಯವನ ಮಾತ್ರ ಬರು ಪೈಚಾಡದಿಂದ ಬರುವನು. ಸಾರಥಿ ನೋಡೋಣ ನಡಿ ಸಂಗತಿ. ವಸುದೀಶನಾದ ಕೌರವೇಶ್ವರನೇ ಕೇಳು ಲೇಸು ಲೇಸಾಯಿತು. ತನ್ನ ಕೂಸನ್ನು ಮೋಸ ಮಾಡಿದ್ದಕ್ಕೆ ಎನ್ನ ಪ್ರಾಣಕ್ಕೆ ಮಾತ್ರ ಮೂಲವಾಯಿತು. ಆ ಪಾರ್ಥನ ಆಗಿರುವ ಪ್ರತಿಜ್ಞೆಯನ್ನು ಮೀರುವುದಕ್ಕೆ ಹರಿ ವಿಚಾರಗಳಿಂದ ಸದಳವು ನಾಳೆಗುಳಿಯದು. ಪಾರ್ಥನ ಭಾಷೆ ಸುಳ್ಳಾಗ ಶೋಧನ ಇದಕ್ಕೇನು ಮಾಡಲು ಯೋಚನ. ಬಲ ಬಲ ಸಿಂಧು ದೇಶದ ಅಧ್ಯಕ್ಷನೇ ರಾಜ, ಎನ್ನ ದೇಶವ ಹೋದರ ಚಿಂತೆ ಇಲ್ಲ, ನಿನ್ನ ಪ್ರಾಣ ಉಳಿಸುವಂತೆ ಯೋಚನೆ ಮಾಡುವನು ಬೇಗನೆ. ಆದರ ಚಿಂತೆ ಇಲ್ಲ, ದ್ರೋಣರ ಬರಿಗೆ ಹೋಗವನು ನಡಿ ಸೈನ್ಯವ ಬಿಡು ನಿನ್ನ ಮನದಾಳ ಸಂಚಯವ ನಿನ್ನಿಷ್ಟ ಅಂತಾಗಲಿ ರಾಜ. ಭೋಳಿ ಬಳಿರಿ ಸಾರಥಿ ಕೃಪ ಕರ್ಣ ಸೈನ್ಯವಾದಿಗೌಡ ಕೂಡಿಕೊಂಡು ಗುರುಪತಿಯನ್ನ ಹತ್ತಿರಕ್ಕೆ ಬರುವನು. ಕಾರಣವೇನು? ಅದೇನು ದೇವ ಏನು ಕಾರ್ಯ ಬರುವನು ತಿಳಿಯೋದು. ನಿನ್ನ ಪಾದ ಪದ್ಮಗಳಿಗೆ ವಂದನೆ ದ್ರೋಣ.
ಏಯ್ ಮುಕುಟವರ್ಧನನಾದ ಭೂಪಾಲ ಶಿರೋಮಣಿಯೇ ಇದಕ್ಕೇನು ಮಾಡಿದರು ತೀರದು ವಾಪಸ್ ಒಡಲಿಗೆ ಭಿಕ್ಷೆ ಬೇಡ ತಿಂದು ಪಾಂಡವರಿಗೆ ಕಡುಗಲಿಗೆ ಬಾಣವಾಲಂದ ದ್ರೋಣ ಕಡು ಮೂರ್ಖನಾದ ನಡು ಪಾಂಡವನ ಮಾಡಿದ ಶಪಥವನ್ನು ಕೇಳೋ ಈ ಕ್ಷಣ ಇಂದಿನ ದಿನ ಅವಧಿ ತನ್ನ ಕಂದನಾದ ಅಭಿಮಾನ್ಯವನ್ನು ಸಿಂಧು ದೇಶದ ಅಧ್ಯಕ್ಷನ ಕೊಂದನೆಂದು ವರ್ತಮಾನವನ್ನು ಕೇಳಿ ಮಂದಮತಿಯುತನಾದ ಇಂದ್ರ ಸಂಜಾತನು ಸೈಂಧವನ ಮೇಲೆ ಕೋಪವನ್ನು ತಾಳಿ ನಾಳೆ ಹರವಿಂದ ಆಪ್ತನ ಪಶ್ಚಿಮಾದಿಗೆ ಒಬದಿಗೆ ಬರುವ ಹೊತ್ತಿಗೆ ಸೈಂಧವನ ಶಿರ ಹರಿಗಡೆವನೆಂದು ಮಾಡಿರುವನು ಶಪಥವನ್ನು ಅವನಿಗೆ ಗೋವಿಂದನ ಸಹಾಯ ಇರುವುದೆಂದು ಎಡರು ತಡುವಂತೆ ಮಾಡಿರುವನು ಅವನ ನುಡಿರುವ ನುಡಿದೆಯನ್ನು ಎಡರ ತಡುವಂತೆ ಮಾಡಬೇಕು ನೀನು ಮುಕುಟವರ್ಧನನಾದ ಭೂಪಾಲ ಶಿರೋಮಣಿಯೇ ಇದಕ್ಕೇನು ಮಾಡಿದರು ತೀರದು ಯೋಚನೆ ಅದೇನಾಚಾರ್ಯರೇ ಪಾರ್ಥನ ಹಾಕಿರುವ ಪ್ರತಿಜ್ಞೆ ಗಾತುಕದಕ್ಕೆ ಎನ್ನ ಮುಕ್ತಿ ಸಾಲದು ಲೋಕರಕ್ಷಕನಾದ ಶ್ರೀಕಾಂತನ ಕರುಣ ಕಟಾಕ್ಷ ಅವನ ಮೇಲಿರುವುದು ಕುರುಮಂಡಲೇಶ್ವರ ಸೈಂಧವನ ಸಿರಗಾಯುವುದು ಎನ್ನ ಆಳವಲ್ಲ ಮೇಲೆ ಗಾಂಡೀವಿ ಕೊಲ್ಲುವನಲ್ಲ ಕೊಲ್ಲುವುದಕ್ಕೆ ಕಾಯುವುದಕ್ಕೆ ಶ್ರೀಕೃಷ್ಣನು ಬೇರೆಯೇನು ಜೀವ ಜಾತಕರೊಡೆಯ ರಾಜೀವನಾಭನೆಂಬುದು ನಡೆಯದೆ ಬರುದೇ ಕೆಡುತ್ತಿರುವುದು ಜಗವಿನ್ನು ಮುರಾರಿಯ ಲೀಲೆಗೋಸ್ಕರ ಉದಯಿಸಿದ ಭೂ ಜಗತ್ತಂತ್ರವಿದು ಇದರೊಳಗೆ ಒಬ್ಬನ ಸಲಹುವನು ಸದೆ ಬಡಿಯುವನು ಇದರ ಕೀಲು ನಿನಗೆ ತಿಳಿಯದ ಧರಣೀಶ ನರನ ನುಡಿಗಳನ್ನು ಬರೆಯದಿರು ಮುರಾರನ ನುಡಿಗಳಂದಿರಿ ಆದ ಕಾರಣ ಅರ್ಜುನ ಮಾಡಿದ ಶಪಥವು ಎಂದಿಗೂ ಸುಳ್ಳಾಗದು ಬಂಧುವಾದ ಸೈಂಧವನ ಆಸೆ ಬಿಡು ಪಡೆಯಬತ್ತೆ ಇಡೀ ನಮಗೆ ಎಲೈ ಕ್ಷೋಣಿಕನೇ ಆಚಾರ್ಯರೇ ಈ ನಕುಲೋತ್ಪನ್ನನಾದ ಕರ್ಣನ ದುರ್ಮನಸು ನೋಡಿದ್ಯಾ ಸಾಂಗತ್ಯ ದೋಷದಿಂದ ಮುನಿಪೋಂಗವನಾದ ಯತೀಶ್ವರನು ಕೆಡುವನು ಆನದಯಾನದಿಂದ ಬ್ರಾಹ್ಮಣನು ವೃತಹೀನನಾಗುವನು ದುರ್ಜನರ ಸಂಘದಿಂದ ಸಜ್ಜನರಿಗೆ ದುಃಖವಾಗುವುದು ಮದ್ಯಪಾನ ಮಾಡುವುದರಿಂದ ಮರ್ಯಾದೆಗೆ ಮುಂದು ಬರುವುದು ದುರ್ಮಂತ್ರಿಗಳಿಂದ ರಾಜ್ಯಧರ್ಮ ಸತ್ಕರಿಸ ಅನ್ಯಾಯವಾಗುವುದು ಕರ್ಣನ ಮಾತಿನಿಂದ ಕೇಡು ತಪ್ಪದ ಭಾನುಮತಿ ರಮಣ ಕೇಳಿದಿರೋ ಮೂರ್ಖನಾದ ಸೂತ ಪುತ್ರನು ಬಿಲ್ಲು ವಿದ್ಯದರ ಬಲ್ಲಿದರಂದು ನಿನ್ನನ್ನು ಎನ್ನ ಸೈನ್ಯದ ಅಧ್ಯಕ್ಷನನ್ನಾಗಿ ಮಾಡಿದನ ಕಲಿಪಾರ್ಥನ ಮಾಡಿದ ಪ್ರತಿಜ್ಞೆಗೆ ಏನು ಮಾಡಿದೆ ನಾನು ನಿನ್ನ ನಂಬಿ ನಾನು ಕೆಟ್ಟದ ದ್ರೋಣ ಇದು ಪರಾತ್ರ ಗೊತ್ತಿದ್ದಿಲ್ಲವ ನಿನ್ನ ದುರ್ಗುಣ ಎಲ್ಲ ಈ ಕುಂಬಿನಿಪತಿ ಎನ್ನ ನಂಬಿ ನೀನು ಏತಕ್ಕೆ ಕೆಡುತ್ತೆ ನೀನು ಕೆಟ್ಟಿದ್ದೇ ಬೇರೆ ಭೀಮನಿಗೆ ವಿಸದ ಕಜ್ಜಾಯವನ್ನು ತಿನ್ನಿಸಿ ಕೈ ಕಾಲುಗಳನ್ನು ಕಟ್ಟಿಸಿ ಕಾರ್ಮಡಿನೊಳಗೆ ಕೆಡಿಸಿದಾಗಲೇ ಕೆಟ್ಟು ಶಕುನಿಯ ಮುಖದಿಂದ ಕೆಟ್ಟ ಜೂಜಾಟವನ್ನಾಡಿಸಿ ಪಾಂಡವರನ್ನ ಅರಣ್ಯಕ್ಕೆ ಕಳಿಸಿದಾಗಲೇ ಕೆಟ್ಟು ಅವರ ಭಾಗವು ಸಹಜವಾಗಿ ಕೊಡಬಹುದು ಎಂದು ಹೇಳಿದ ಗುರು ಹಿರಿಯರ ವಾಕ್ಯವನ್ನು ಮೀರಿದಾಗಲೇ ಕೆಟ್ಟು ನಿನ್ನ ದುರ್ಗುಣ ನಿನ್ನನ್ನು ಕೆಡಿಸಿದಲ್ಲ ಅನ್ಯರು ಕೆಡಿಸಿಲ್ಲ ಕುರುಪತಿ ಅನ್ಯಾಯವಾಗಿ ನನ್ನನ್ನು ಕುರುಭೂಪತಿ ಗುರುಗಳಾದ ದ್ರೋಣರೇ ನಿಮ್ಮ ಹಳೆಯ ನ್ಯಾಯಗಳನ್ನು ತೆಗೆದಿರಿ ಎನ್ನ ಪ್ರಾಣಕ್ಕೆ ಬಂದ ತೊಂದರೆ ಮರೆತ ಬಿಟ್ಟಿರಿ ಕಾಣುವುದು ಭರ್ತನು ನಿಮ್ಮ ಮೇಲೆ ಪ್ರತಿಜ್ಞೆಯನ್ನು ಮಾಡಿದರೆ ನಿಮ್ಮ ಹಳೆಯ ಪುರಾಣಗಳು ಬಾಲಿಗೆ ಬರುತ್ತಿದ್ದವದಕ್ಕೆ ಮಾಡುತ್ತಿರಿ ಎಚ್ಚರ ಎನ್ನ ಬ್ರಹ್ಮರಾಂಧ್ರ ಪರ್ಯಂತರಕ್ಕೆ ಹೋಗುವ ಎನ್ನ ಪ್ರಾಣವನ್ನು ಉಳಿಸೋ ಉಪಾಯವನ್ನು ಮಾಡೋಣ
ಅಂತಃಕರಣ ಇಡೋ ಈ ಕ್ಷಣ ದೇವನ ಕಷ್ಟವನ್ನು ನೋಡಲಾರೆ ಅವನ ಪ್ರಾಣವನ್ನು ಉಳಿಸುವ ಯೋಚನೆ ಮಾಡುವ ಬೇಗನೆ ವರ್ಧನನಾದ ಕುರುಭೂಪತಿ ಬಲ್ಲಪಟೋಪನಾದ ಪಾರ್ಥನ ನುಡಿದ ಪ್ರತಿಕ್ರಿಯೆಯು ಸಭೆಯಾಗದು. ಇಲ್ಲವೆಂದರೆ ನಿನ್ನ ಕರ್ಣಗಳಿಗೆ ಕಠೋರವಾಗುವುದು. ಏನು ಮಾಡಲಿ ಗತಿ? ಸುಪುಟನಾದ ಸೈಂದೇವನ ಲಾಲಾಟ ಲಿಖಿತದಂತಾಗುವುದು. ಶ್ರೀಕೃಷ್ಣ ಪಾಪ ಮಿಕ್ಕಿ ಮೀರಿದ ಸೈನಿಕರೊಡಗೂಡಿ ಚಕ್ರ ವ್ಯೂಹದ ಮುಂಭಾಗದಲ್ಲಿ ನಿಂತ ಚಕ್ರ ಸಂಜಾತನೊಡನೆ ಯುದ್ಧ ಕೊಡುವೆನ ಪ್ರಾಣ ದಕ್ಕಿಸಿ ಬಿಡುವೆನು. ಸಿಂಧು ದೇಶಾಧಿಪತಿಗೆ ಬಂದ ಭಯವೇನು? ಭಯಭೇದವೆನ್ನು ಸಿಂಧು ದೇಶಾಧಿಪತಿಗೆ ಬಂದ ಭಯವೇನು? ಅರಿವಿಂದ ಲಾಭನು ಅರ್ಜುನನು ನಾಳಿನ ಯುದ್ಧದ ಹೀರೋರು ಒಡಗೂಡಿ ಬರಲಿ. ಚಕ್ರ ಸಂಜಾತನ ಮಾಡಿರುವ ಶಪಥವನ್ನು ಮಾಡಿಸುವನು ಕಾಲು. ನಿಮ್ಮ ನಿಮ್ಮ ಭಯದ ಸಂಶಯವನ್ನು ತ್ಯಜಿಸಿರಿ. ಹೌದು ಎನ್ನ ಸಾಹಸವನ್ನು ನೋಡಿರಿ. ಅಮರ ವಿಜಯಕ್ಕೆ ಶಿವನ ಕೃಪೆ ಸಂಕ್ರಮಿಸುವುದು ಎನಗೆ. ಅನುಪಮ ವಿಲಾಸದ ಕನಸು ಕಂಡನು ಪೇಳುವನು ಕೇಳು ನಿನಗೆ. ಅದೇನು ಹೇಳು ಪಾಲ್ಗುಣನೆ? ಕಂಜಾಕ್ಷನೇ ಕಲಿಪಾರ್ಥನೆ ಸ್ವಪ್ನದಿ ರಂಜಿಪ ಕೆಂಜಡಿಯ ಶಿವನು ಬಂದು ಮಗನೇ ನಿನ್ನ ಪ್ರತಿಜ್ಞೆಗೆ ಪ್ರತಿ ಉತ್ತರ ಉಂಟೆ ಅಂದದಿರೋ ಅಂಜಿಕೆನೆ ಎಂದು ಚಿಂಚಿಣಿಯ ಚಾಪಂಗಳನ್ನ ಕರಕ್ಕಿ ನೀಡಿದನು. ಪಕ್ಷಿ ವಾಹನೇ ಕೇಳು ಪಾಲ್ಗುಣನೆ ಹೇಳು. ವಕ್ಷಬ್ದರ ದಂಶಿಯು ಬಂದು ಸೈಂದೇವನ ಶಿರ ಲಕ್ಷ್ಯವಿಲ್ಲದ ಥರೆ ಎಂದನು. ಕರುಣ ಕಟಾಕ್ಷದಿಂದ ಗಾಂಡೀವಿಗೆ ನೀನು ನಿಜ ಚಾಪವಮ್ಮಿಡಿಯೆಂದನು. ದಾನವ ದಂಶಿಯೇ ಕೇಳು ಸುಭದ್ರಿಕಾಂತನೇ ಹೇಳು. ನಿಮ್ಮಡಿಗಳು ಸಹ ಕಂಡನು ಕಣ್ತೆರೆದು ನೋಡಿದನು ಮನದೊಳಗೆ ಮಹಾ ಉಲ್ಲಾಸಗೊಂಡನು. ಕನಸು ಮಾತ್ರ ನಾನು ಈ ತರನಾಗಿ ಕಂಡನು ಧನಜಾರಿಯೇ. ಬಸನಿಗೆ ಇದೇನು ಪರಮಾಶ್ಚರ್ಯೇ? ದುರತಿರಾಗ್ರಗಣ್ಯನಾದ ನರನೇ ನಾರಾಯಣನೇ ಇರೋ ಸ್ವಪ್ನ ವ್ಯವಸ್ಥೆಯಲ್ಲಿ ವೃತರವಾದ ಚಾಪವನ್ನು ಕೊಟ್ಟನೇನೋ ಹಾಪಿನಾಕಿ. ಹಾಗಾದರೆ ನಾಳಿನ ದಿನ ಸೈನ್ಯವನ ತಲೆಗೆ ಬಂದು ಅರಿಯಿತು ಗಿರಾಕಿ. ಇಂದಿನ ದಿನ ರಾತ್ರಿ ಸೈನ್ಯವನು ಮರಣ ಜ್ಞಾನ ಲೋಲಚಿಂತನಾಗಿರುವನಿನ್ನು ನಾಳಿನ ದಿನ ಅವನ ಕಾಂತಿಗೆ ಬಂದು ಒದಗುವುದು ವೈದ್ಯವೇನು. ಅದನ್ನ ಪ್ರಸಿದ್ಧನಾದ ಧನಂಜಯನೇ ಜಗದೊಡೆಯನೇ ನೋಡು ದಿನೇಶನು ಉದಯನಾದನು. ಕುದುರೆಗಳ ವಾಗಿ ಎಂಪಿಡಿದು ಪರಬಲವ ಬೆದರುವಂತೆ ರಥವನ್ನು ಬಿಡುವನು. ತರಬೇತಕ್ಕೆ ಕೋದಂಡವನ್ನು ಧರಿಸಿ ನೀನು. ಶಂಕು ಚಕ್ರ ಗದಾಯುಧನಾದ ಪಂಕಜಾಕ್ಷನೇ ಭೋಂಕನವಿಂದಿನ ರಣಾಂಗಣದಡಿಗೆ ಹೋಗಿ ಅಂಕಿತ ಮೀರಿದ ಸರಸಂಕುಲಗಳಿಂದ ಬಳಿರೇ ಬರುವನು ನೋಡೆಂದ ಬೇಗನೆ. ನಗದರನೇ ಅರ್ಜುನನೇ ಎನ್ನ ಮಗನ ಕೊಂದವನು ಹೆಸರೆಂದರೆ ಎಂದು ಕೋಪಾಗ್ನಿಯು ಕೆಳವಾಗಿ ಉರಿಯುವುದು ನೋಡುವೇವನೇ. ಉರುತರಮಾದ ಶರಂಗಳಮ್ಮೇರಿಸಿ ಕುರುಬಲದೊಳಗಿರುವ ಸೈಂದೇವನ ಶಿರ ಈ ತರಾತರ ಕಿಳಿಸುವರಿಗೆ ಎನ್ನ ಕೋಪ ಜಾಲಿಗೆ ಮಾತ್ರ ಶಂತಿ ಆಗದು. ಪಂಜಾಕ್ಷನೇ ಕಲಿಪಾರ್ಥನೆ ಜಂದು ಮಾರುತನಿಗಿಂತ ಮಿಗಿಲೆನಿಪ ಭುಜಬಲ್ಲೋರ್ ತಂಡನ ರಂಜಿ ಪರಥವನ್ನು ಬಿಡುವ ಮಾಧವ ಕ್ಷಣವ ತಾನಿ ನಿಟ್ಟದಂತಾಗಲೇ. ದಂಡ ಪಾಂಡಿತ್ಯ ತನ ಮಾತ್ರ ಈ ರಣರೋರ್ ತಂಡ ಪ್ರಚಂಡನ ಮುಂದೆ ತೋರದಿರುವ ದ್ರೋಣ. ಮೋಟಿವೀನನಾದ ಸೈಂದೇವನ ಶಿರ ಪಾತಾಳದಲ್ಲಿ ನಾನು ಅಡಗಿದರೆ ಬಿಡಬಲ್ಲೆನೆ. ಸೈಂದೇವನ ಶಿರ ಪಾತಾಳದಲ್ಲಿ ಅಡಗಿದ್ದರು ಗೈಯುವುದಕ್ಕೆ ನಾನು ಬಿಡಬಲ್ಲೆನೇನೋ ಪಾರ್ಥನೆ. ಮಂಡಲೀಕರ ಮಂಡಗಳ ಮೇಲೆ ಮಂಡಿತವಾಗಿರುವ ಕಿರೀಟ ಕುಂಡಲಾದಿಗಳನ್ನು ಖಂಡಿಸಿ ಗಾಂಡೀವಮೆತ್ತಿ ಬ್ರಹ್ಮಾಂಡ ಪಾಂಡವಡಿ ತೆಮ್ಮಂತೆ ಕಿಡಿ ಖಂಡಗಳು ಅಡಗರಿಸುವ ಸೌರ್ಯಾಗ್ರಗಳನ್ನು ನೋಡು. ಕೊಡುಗಲಿಯಾದರೆ ಅರೆಗಡುದು ಮತ್ ಬಾಣವ ಮೂರು ಸೇನಾ ಅಧ್ಯಕ್ಷನಾದ ದ್ರೋಣ ಶಕದ ವಿರೋಧವನ್ನು ನೋಡುವ ಕ್ಷಣ. ಎಲ್ಲ ಈ ಮಂಕು ಮತಿಯುತನಾದ ಎಣ್ಣೆಯ ಮುತ್ತಿನ ಪ್ರಾರ್ಥನೆ ಗುರುಗಳೇ. ಪಂಕಜಾಕ್ಷನ ಬಲದಿಂದ ಬಿಂಕದ ನುಡಿಗಳನ್ನಾಡುವ ದ್ರೋಣರೇ.
ಗರ್ಗರಿಸುವ ವಿರಲಾಸ್ತ್ರವನ್ನು ಬರಸೆಳೆದಿರುವನು ತರಾರಿಸಿಕೊಂಡು ಮಾತನಾಡುವ ಅರ್ಚನ ಬಿಡುಬಿಡುವಿಂದ ಒಳಗರ್ಚನ ಇಲ್ಲು ವಿದ್ಯೆಗಳ ನಾನೇ ಬಲಶಾಲಿ ಎಂದು ನೆಲೆದಪ್ಪಿ ಬರುವ ನಿನ್ನ ಕುಲ ಶೈಲಂಗಳನ್ನು ತೊರೆದು ವಿರಳಾಸ್ತ್ರವಂ ಹೂಡಿರುವನು ನೋಡು ಅಪರಮಿತ ಶಾಸ್ತ್ರಿಯಾದ ದೃಪದನಂ ಹಿಡಿದು ತಂದು ನಿನ್ನ ಶಪಥವನ್ನು ನೆರವೇರಿಸಿ ಕೊಟ್ಟಿದ್ದು ಆಗಲೇ ಮರೆತಿರೇನು ಬುದ್ಧಿ ಶೂನ್ಯರಾದ ದ್ರೋಣರೇ ನಿನಗೆ ವಿದ್ಯೆಯನ್ನು ಕಲಿತು ಆಗಲೇ ಮರ್ತೀಯನು ನಿನ್ನ ವಿಷಕಂಗಳನ್ನು ತೊರೆದು ಈ ವಸತಿಗಳ ಕೆಡಗದಿದ್ದರೆ ಸಾರ್ಥಕವೇನು ಸೇನಾ ಅಧ್ಯಕ್ಷನಾದ ದ್ರೋಣ ಕುರುಬಲವನ್ನ ಚಲಿಪಿಸುವಂತೆ ಚಡಿದಿರುವನು ನೋಡು ಈ ಅರ್ಜುನನ ಬಾಣ ನಿರ್ಜರ ವಂದಿತನಾದ ದುರ್ಜಟಿಯನ್ನು ನಡೆಸಿದ ಅರ್ಜುನನೇ ನಾರಾಯಣನೇ ನಿನ್ನ ಸಮಾನ ಮೂರ್ಛೆಗದವರು ಮೂರ್ಛಿತರನ್ನು ಕಾಣೆನು ಕೇಳನ ನುಡಿ ಬೇಗನೆ ದುರ್ಜನನಾದ ಸೈನ್ಯ ಮನುಷ್ಯನ ಗರ್ಜಿಸಿ ಕೆಡವಬೇಕಾದರೆ ದೋಷ ವಂದಿತನಾದ ಗುರುದ್ರೋಣರ ಹಾಗಾದರೆ ನೀ ಮಾಡಿದ ಪ್ರತಿಕೆಗೆ ದೊರೆಯುವುದು ವಿಜಯ, ಮಾಡಿದ ಈ ವಿಷಯದವಳ ಆಲೋಚನೆ ಮುರಹರಿಯೇ ನಾನೇನು ದುರಹೇಡಿಯೇ ದುರಹೇಡಿ ಅಂತ ಹೇಳಿದೇನೋ ಪಾರ್ಥ ವರದ ಕುಲಪ್ಪನ್ನನಾಗಿ ದೊರೆಯೋಳ ಹರಿಗಳ ಸರಕ್ಕೆ ಮನವಳ್ಳಿಕೆ ತಡೆಯಲಾರದ ಶರಣಕ್ಕರೇ ಆ ಸುರೇಂದ್ರಾದಿಗಳು ಎನ್ನ ಮೆಚ್ಚುವರೇ ಕೃಷ್ಣ ಅರ್ಜುನ ಮುಂದಕ್ಕಿಟ್ಟ ಕಾಲು ಹಿಂದಕ್ಕಿಡದವರ ಗಂಡರಣರೋ ದಂಡ ಪ್ರಚಂಡನೆಂದು ಪಾದತಲದಲ್ಲಿ ಕಾಲ್ಬೆಂಡ ಎಂದರಿಸಿರುವನು ಪುಂಡರೀಕಾಕ್ಷನೇ ಬಲಿಪಾರ್ಥನೆ ನಿನ್ನ ನುಡಿಗೆ ಒಡಂಬಟ್ಟು ರಣಮಂಡಲದಲ್ಲಿ ದ್ರೋಣನ ಪಾದಕ್ಕೆ ಮಂಡ ಎಂಬಾಗಿದರೆ ಗಂಡುಗಲಿ ಎಂಬ ನಾಮವಲ್ಲವೇ ಬೋಳಿರೆ ದೇಶದ ಬಲವಲ್ಲ ಮಿಂಡಿ ಬಿಡುವ ಇಂಥ ಗಾಂಡೀವಿಗೆ ಎಂಥ ಚಂಡವಾದಗಳು ಪೇಳುವಿಯಲ್ಲೋ ಕೃಷ್ಣರಾಯ ಇನ್ನೊಂದು ಸಾರಿ ಎತ್ತದಿರೋ ಇಂಥ ರಣ ಹೇಳಿ ಸುದ್ದಿಯ ಆಲಿಚನ್ನ ನುಡಿದ ಮುಂಜಯ ಇದು ನಿನ್ನ ಮನದ ಸಂಜಯ ಆಲಿಚನ್ನ ನುಡಿದ ಮುಂಜಯ ಇದು ನಿನ್ನ ಮನದ ಸಂಜಯ ಹಾಗಾಡುವುದು ಆಗದಂತು ನಾ ಹೇಳಿದರೆ ದ್ರೋಣ ಮೊದಲೇ ಕಾದಾಡುವುದು ಆಗದಂತು ನಾ ಹೇಳಿದರೆ ಆಲಿಸಲು ಸಂಶಯ ನಿನ್ನ ಮನದ ಸಂಶಯ ನಾಯ್ಕರು ಗುರುವಿನ ಪಾದಕ್ಕೆ ನೀನ ವಂದಿಸು ನಿನ್ನಯ ಪ್ರತಿಜ್ಞೆಯ ದೊರೆಯುವುದು ಲೇಸ ಗುರುವಿನ ಪಾದಕ್ಕೆ ನೀನು ವಂದಿಸು ನಿನ್ನಯ ಪ್ರತಿಜ್ಞೆಯ ದೊರೆಯುವುದು ಲೇಸ ಅರಮುನಿದರೆ ಗುರು ಕಾಯುವ ಅರಮುನಿದರೆ ಗುರು ಕಾಯುವ ನಮ್ಮ ಹೃದಯದ ನೇನ ಹೃದಯದ ನೇನ ಮರದೇವು ಆಲಿಸನ್ನ ನುಡಿದ ಮುಂದೆಯ ನಿನ್ನ ಮನದ ಸಂಜಯ ನಿನ್ನ ಮನದ ಸಂಜಯ ನಿನ್ನ ಮನದ ಸಂಜಯ ಧನಂಜಯ ನಿನಗೆ ಇಡೀ ಜೀವನ ಹುಟ್ಟು ಗಡಿನ ಮನದ ಸಂಶಯ ಅದೇತಕ್ಕೆ ಜಗದೊಡೆಯ ನಿನಗೇನು ದ್ರೋಣನೊಡನೆ ಕಾದಾಡುವ ತ್ರಾಣವಲ್ಲ ಒಂದು ಹೇಳಿದೆ ನೀನು ಮತ್ತೇಗೆ ಹೇಳಿದ ಪರಮಾತ್ಮ ನನ್ನ ಪಾದಕ್ಕೆ ವಂದಿಸಿದರೆ ಸೈನ್ಯವನಿಸಿದ ತೆಗೆಯುವುದಕ್ಕೆ ಉಪಾಯವನ್ನು ಮಾಡಬೇಕು ಪಾರ್ಥ ಜಗತ್ಕರ್ತ ಪುರದಲ್ಲಾದರೂ ಗುರುವ ತನ್ನ ಶಿಷ್ಯನನ್ನು ಪಿತರೋಪಾದಿಯಿಂದ ಭಾವಿಸಬೇಕಲ್ಲದೆ ಸಂದೇಹವಿಲ್ಲ ಅರಮುನಿದರೆ ಗುರುಕಾಯವೆಂಬ ಶ್ರುತಿ ಇರುವುದಲ್ಲ ಇಷ್ಟು ನಿನಗೆ ತಿಳಿಯೋದು ಐತಲ್ಲ ಒಂದೂರ ಕಾಗವನ್ನು ಮಾಡುವುದ ಮುಂದೆ ದ್ರೋಣನೊಡನೆ ನೋಡಿಕೊಳ್ಳಬಹುದು
ಅರವಿಂದಾತ್ಮನ ಪಶ್ಚಿಮಾಂಬುಜಿಗೆ ಹೋಗುವನ್ನು ದೀವಿಟ್ಟು ಗುರುವಿನ ಪಾದಕ್ಕೆ ವಂದಿಸು. ಬ್ರಹ್ಮಾಂಡ ಪಡಿಯನಾದ ಪುಂಡರೀಕಾಕ್ಷನೇ ನಿನ್ನ ನುಡಿಗೆ ಒಡಂಬಟ್ಟನು ಬೇಗನೆ. ಹಾಗಾದರೆ ಕರ ಪುಂಡರೀಕದಳ ಮೆರೆಯುವ ದಾಂಡಿವ ಒಮ್ಮಿಳಿಸುವನು ಕೋದಂಡ ಪಾಂಡಿತ್ಯನ ಗುರುಗಳ ಪಾದಕ್ಕೆ ವಂದಿಸಬೇಕಾದರೆ ರಸ ಬೆಳೆದು ಹೋಗುವನು ಮುರವರ್ತನ ಗುರು ಹೊಳೆಗೆ ವಂದಿಸೋರು ಇಚ್ಛೆ. ಹೋಗಿ ಬಾ. ಗುರಿದ ನಿವರಣನಾದ ಗುರುವರನ್ನೇ ನಿಮ್ಮ ಚರಣ ಸರೋಜಂಗಳಿಗೆ ವಂದನೆ. ಈ ತರುಳನಂ ಪರಿಯುವ ಭಾರ ನಿಮ್ಮದಲ್ಲವೇನು, ನಮ್ಮ ಇವರ ಕೀರ್ತಿ ಪ್ರಭಾವ ತಮ್ಮಿಂದಲ್ಲವೇನು. ತಮ್ಮ ಮಗ ಅಶ್ವತ್ಥಾಮನಂತೆ ಎನ್ನಂಭಾವಿಸು, ತಮ್ಮ ಕೃಪಕಟಾಕ್ಷದಿಂದ ಎನ್ನನ್ನು ರಕ್ಷಿಸು. ಬಾಲಕತ್ವದಲ್ಲಿ ಜನಕನಾದ ಪಾಂಡುರಾಯನು ಸ್ವರ್ಗಾರೋಹಣನಾದನು. ನಿಮ್ಮ ಆಶೀರ್ವಾದದಿಂದಲೂ ತಾತನಾದ ಕಲಿವೀಶ್ವನ ಅಂತಃಕರಣದಿಂದಲೂ ಕಾಲ ಮಾಡಿ ಬಂದವು. ಕೌರವರೊಡನೆ ಜೂಜವನ್ನಾಡಿ ಬೇಸರವಿಲ್ಲದ ವನವಾಸವ ಮಾಡಿ ಬಂದೆವು. ಮಾಡಿದ ಸಿಂಧುಗೆ ಸಾಧಿಪನ ತಲೆಯಂ ತೆಗೆಯುವುದಕ್ಕೆ ನೀನು ಆದಿಯಂ ಬಿಡು ದ್ರೋಣ. ಈ ಶಿಷ್ಯನ ಪ್ರತಿಜ್ಞೆ ಮೇಲಿರಲಿ ನಿನ್ನ ಅಂತಃಕರಣ. ಮತಿಹೀನನಾದ ಪ್ರಾರ್ಥನೆ ನಿನ್ನಿಂದಲೇ ಶಪಥನರ ಕೈಯಲ್ಲಿದ್ದು ದೈವ ಕೀರ್ತಿಯನ್ನು ಸಂಪಾದಿಸಿದ ನಂದನನಾದ ಅಶ್ವತ್ಥಾಮ ಪುಸಿ ನೀನೇ ದಿಡನಂದು ತಿಳಿದಿರನಲ್ಲದೆ ಪಿಡಿದು ತಂದು ಶಪಥವನ್ನು ನೆರವೇರಿಸಿದ ಉಪಕಾರವನ್ನು ಮರೆಯುವನು ಅರ್ಜುನ. ಬಿಟ್ಟಿರುವ ದಾರಿಯನ್ನ ಒಳಕ್ಕೆ ಆಡಿದ ರಥವನ್ನ ಕರ್ಣ ಭಜನೆ ತಡ ಮಾಡಿದ ರಥವನ್ನು ಒಳಗಕ್ಕೆ ಬೇಗನೆ ಗುಡಿಸಿಕೊಡರ ಉಸದಿಂದ ಕುರುಪಟಿಗೆ ಸಿಡಿಲರಿಗಿದಂತೆ ಶಸ್ತ್ರಗಳನ್ನು ಹೂಡಿ ಹೊಡೆಯುವನು. ಗೋಡು ಮೂರ್ಖನಾದ ಸೈನ್ಯವನ ಸೆರೆ ಕಡಿದು ಉರುಳಿಸುವನ ಜಲದಾಕ್ಷನೆ ಒಳಕ್ಕೆ ಬೇಗನೆ ನಿಂತಿದಂತಾಗಲೇ. ಅಣ್ಣ ಧರ್ಮನಂದನನೇ ಮುರಹರಿಯ ಪಂಚಜನ್ಮವ ನವಸತ್ವದ ಕೇಳಿಸಿತ್ತು ಸಂಶಯ. ಆಹೇ ಅಣ್ಣ ಧರ್ಮನಂದನ, ಮಲದ ಬಲಿ ಒಳಗೆ ಮತಕರ ಸಿಲುಕುವುದು ಉಂಟೆ, ಕುರುಬಲದ ಒಳಗೆ ಪ್ರಾರ್ಥನೆಗೆ ಸಮನರಾದ ಭಟರು ಉಂಟೆ. ಎಂಬೇಡಿಗಳಾದ ಕುರಬನ ಬಲಕವೆಂಬ ಜಂಬಕಗಳ ಪ್ರಾಣವ ಕೊಂಬುವ ತ್ರಾಣ ಎನ್ನಲ್ಲ ಎತ್ತ ಎನ್ನ ಕರಂಬ ಜತೋಳ ಎನ್ನ ಎಂಬಾದಕ ತಂಡವ ಅಂತ ಪ್ರಸಂಗವೇನಾದರೂ ಬಂದರೆ ಕುಂಬಿನಿಯೇಶನ ಬಲವಲ್ಲ ಚಂಬಾರಿಯ ಮರವಕ್ಕರ ಬಿಡದ ಯಮನಗರದಡಿಗೆ ಕಳಿಸುವ ಕೊಡುಗಲಿ ನಾನಿರಲು ತಮ್ಮನಾದ ಪ್ರಾರ್ಥನೆಗೆ ಬಂದ ಭಯವೇನರದು. ಬಡೋಪತಿ ಬಿಡಬಿಡೋ ನಿನ್ನ ಮನದು ಹುಡ ಬೇರೆ ಗಡಗಡನ ರಥ ಮಂಡವೇರಿ ತಮ್ಮನಾದ ಫಲ್ಗುಣನಲ್ಲಿಗೆ ಓಡಾಡು ನಡಿ ಧರ್ಮನಂದನ. ತಡ ಮಾಡದ ಹೋಗುವರೋ ಈ ಕ್ಷಣ ನಿನ್ನ ಇಷ್ಟರಂತ ಭೀಮಸೇನ ನಿಲ್ಲ ಅಲ್ಲಿಗೆ ಕೌರವರ ಆದ ಕಡಲಿಂದ ಕುನ್ನೆಗಳ ಪ್ರಾಣವನ್ನು ತಿನ್ನಲಕ್ಕೆ ಹೋಗುವನು ಸದಕಾಚಾರ್ಯರ ಮಂಡಲೇಸನ ದಾಂಡಿನೊಳಗಿರುವ ಪ್ರಚಂಡರೊಡನೆ ಕಾದಾಡುವುದಕ್ಕೆ ನಿನ್ನಂತ ತಿಂಡಿ ಬಾಗರಿಂದ ಆಗದವರೇ ಮಂಡೆಗೆ ಮೊದಲಾದಗಳನ್ನು ಉಂಡು ಹೇಳಲಾರದಂತ ದಂಡಿಯಾಗಿ ತಿನ್ನದ ಎಲ್ಲ ತಿಂಡಿ ಬಾಕನೆ
ದಂಡವನ್ನೆನ್ನ ದಂಡಗಳಿಗೆ ದಂಡ ಕೌರವರಾದಿಗಳಿಗೆ ದಂಡಧರನ ಪುರಕ್ಕೆ ಖಂಡಿತವಾಗಿ ಕಳಿಸಿಕೊಡುವನು ನೋಡ. ಈ ರಣದಂಡನೆಂಬುವುದು ಗೊತ್ತಿಲ್ಲದ ಮಾತನಾಡಿದ ಎಲೈ ಸೇನಾಧ್ಯಕ್ಷನಾದ ದ್ರೋಣ ಖಂಡನದ ಒಳಗೆ ರಿಪುಭಟರ ಮಂಡಗಳನ್ನು ಒಡಕುಟ್ಟಿ ಎಂಡು ಭೂತಾದಿಗಳಿಗೆ ದಂಡಿಯಾಗಿ ಉಣಬಡಿಸುವನು ನೋಡು. ಈ ಪ್ರಚಂಡ ವಾಯುಪುತ್ರನೆಂಬುವುದು ಅರಿಯದ ಪೋದೆಯ ಆಕ್ರೋಜನಾದ ಧರ್ಮನಂದನನ ಯಮನೊಂದನ ಮನೋ ಸಂಶಯವಂತೆ ಫಲ್ಗುಣನ ಇರಿಬಿಕೆಯಂ ನೋಡಿ ಬಾಯಂದ ಆಗ್ರಜನು ನನಗೆ ನೇಮವನ್ನು ಎತ್ತಿರವರ ತಟ್ಟನ ನೀನು ನನಗೆ ಆದಿಯಂ ಬಿಟ್ಟು ಒಕ್ಕಟ್ಟಿಗೆ ನಿಂತು ಮಾತನಾಡು. ನೀನು ಗಡನ ಎನ್ನ ತಡಿಗೆ ಬೇಕಿಲ್ಲದವರ ಈ ದುಡ ವಿಕ್ರಮನ ಭುಜಬಲವನ್ನು ನೋಡ. ಹುಚ್ಚನಂತೆ ಎಚ್ಚರ ತಪ್ಪಿ ಒದರದ ಬಾಯ ಮುಚ್ಚಿಕೊಂಡ ಮಾರ್ಗವನ್ನು ಬಿಡುದ್ರೋಣ. ಬರೀ ಎಚ್ಚರಗೊಂಡು ಮಾತನಾಡು. ಈ ಕ್ಷಣ ಎಲೈ ದುರ್ಬಾಲಕನೇ, ಎಲೈ ಜಡ ಬಾಲಕನೇ, ಒಬ್ಬಿನಿಂದ ಒಬ್ಬಿ ನುಡಿದ ನಾಲಿಗೆ ಅಮ್ಮಿಬ್ಬಾಗ ಮಾಡುವ ನಿರ್ಭಯಂಕರನೆಂಬುದು ಈ ರಣ್ಣ ಗರ್ಭಿ ಭಾಗವನ್ನು ಬೆರಗಾಕುವಂತ ಸಿಂಹ ಬಬ್ಬೆಯನ್ನಿಟ್ಟ ಶಸ್ತ್ರಾಯುಧಗಳಿಂದ ಅಪ್ರ ಮಾರ್ಗಕ್ಕೆ ಎಬ್ಬಿಸುವ ದ್ರೋಣನೆಂಬುದರಿಗೆ ದಿಂಡಿತನದಿಂದ ಸಣ್ಣ ನುಡಿಗಳನ್ನು ಆಡಿದರೆ ಕೋದಂಡದಿಂದ ಪಾಂಡವರ ಬಲವನ್ನು ಖಂಡಿಸಿ ಅಖಂಡ ಪರಶಿವನಿಗೆ ಸಾಲ್ಗೊಂಡು ನಿನಗೆ ಅದರ ಬಲ್ಲನೆ ದ್ರೋಣಾಚಾರ್ಯರ ಕಂಡಂತೆ ಮಾತನಾಡಿದರೆ ನಿನಗೆ ಭಯಗೊಂಡು ಹಿಂಜರಿವೆನೇನು ಈ ದ್ರೋಣಾಚಾರ್ಯ. ನಿನ್ನ ಅನುಜನಾದ ಧನುಂಜಯ ಸಾತ್ಯಕಿಯನ್ನ ಪಾದ ಪದ್ಮಕ್ಕೆ ವಂದಿಸಿ ಹೋದರಿನ್ನು ಅವರಂತೆ ಅವನಿಗೆ ಶರಣ ಮಾಡಿ ಬಳಿಯಕ್ಕೆ ಹೋಗು. ಇಲ್ಲವಾಯಿತೆ ಕಲಿಯುವಂತನಾದರ ಕಾದ ರುಕೋದರ ನಿನಗೆ ತಿಳಿಯೋದು, ನಿನಗೆ ವಿದ್ಯೆ ಕಲಿಸಿದ ಆಹೋ ಕಟಕಾಚಾರ್ಯರೇ, ಕುರ್ರಬನ್ನ ಬೆಟ್ಟಲದ ಒಳಗೆ ಕಲಿಬಟರ ಮಗದಾಗ್ರವಂ ತಟ್ಬಟನ ಮುರಬಡದ ತೋಳಪಟ ಮಾಡದ ಈಶ್ವಪಟ್ಟ ತಮನು ನಿನಗೆ ತಲೆಬಾಗಿ ಹೋಗುವನ. ತುಡಿಮಿ ಸಿಕ್ಕಿದರೆ ಎನ್ನ ಭುಜ ಬಲಬದ್ದ ಎನ್ನ ಭುಜ ಬಲದ ಪಟ ಭೋಗದಿಂದ ನಿಮ್ಮ ಪದ್ಮ ಹೀರೋವಲ್ಲ ಕಡೆಗೆ ಕರಪಟಲದ ಒಳಗೆ ನೆಟನೆಗೈವ ಈ ಗದರ್ ದಂಡವ ನಿಮ್ಮ ಮೇಲೆ ಕಂಡ್ರಸುವುದು ನೋಡು ಬೇಗನೆ. ನಿನಗೆ ನಾನು ಅಂಜವನಲ್ಲ, ರಂಜಪ ಕೆಜ್ಜಡೆಯ ಶಿವನೇ ಅಂದರೆ ಗಾಂಡೀವಿಗ ಹರಿಯದೆ ನಿನ್ನ ಪಾದ ಪುಂಡರೈಕಕ್ಕೆ ಮಂಡಪಾಗಿ ಹೋಗಿರುವನಲ್ಲದೆ ಡಿಂಗ ಡಿಂಗರಿಯನಾದರ ಎನ್ನ ಉದ್ದಂಡ ಗೋದಂಡ ಏನಾದರೂ ಸುಮ್ಮನೆ ಇರುವುದು. ಇದೇನ ಸರೋಜಗಳಿಗೆ ಬೇಕಾದರೆ ಗರುಡಿಯಾಲವ ಭೋಜನ ಶಾಲೆಯ ಸಂದೇಹ ಇಲ್ಲದೆ ಎನ್ನ ಗಜೆಯಿಂದ ಒಂದೇ ಸಬಡವನ್ನು ನೋಡಿದ್ರೋಣ. ಎಚ್ಚರಗೊಂಡು ಮಾತನಾಡುವ ಈ ಕ್ಷಣ ಎಲ್ಲ ಈ ಮೂಢಮತಿಯೇ ಜಡಮತಿಯೇ ಕಾಯಿ ಪಣ್ಣುಗಳನ್ನು ತಿಂದು ಕಾಲ ಹಿಡಿದು ಬಂದವನಿಗೆ ನುಡಿದ್ರೆ ಕೇಳುವ ಕೋಟುಗಲ್ಲಿ ಆದರೆ ಗುರು ಒಡೆಯರೆಂಬ ತಡರಥಕ್ಕೆ ಕಾಳಗವನ್ನು ಕೊಡಬೇಕಾದ್ರೆ ಇಡಿಗಡೊಳಗಿಂತ ಬಡ ಬಾಳ ನಮ್ಮ ಗಳಿಸಿದಂತೆ ಗುಡಿ ಗುಡಿಸಿರಿನ ಘಟನ ಬಾಣ ಊಡಿ ಜಡಿದು ಸೆಳೆದಿರುವನು ಯಾರು ಹೊಡೆದ ಕೇಳಿಸುವ ಇಲ್ಲವಾಯ್ತೆ ಹಿಂದಕ್ಕೆ ಧರ್ಮದಲ್ಲಿ ನಡಿ ನಡಿ ಭೀಮ ಹಾಗಾದರೂ ಯುದ್ಧ ಮಾಡ ಸಂಗ್ರಾಮ. ಆಹೋ ಬುದ್ಧಿ ಶೂನ್ಯರಾದ ದ್ರೋಣರೇ, ಆಹೋ ದುರ್ಬಲಕರೇ, ಎದ್ದ ಮಂಡಲದಲ್ಲಿ ಕಾಣನ ಅನ್ನದ ಸುದ್ದಿ ಎತ್ತಿದರೆ ಎನ್ನ ಹೃದಯದಲ್ಲಿ ಹಿಡಿಗಿದ್ದ ಕೋಪ ತಾಪವ ಹರಿವದು ನೋಡ ಬೇಗನೆ. ನೀ ಬರೇ ಒಣಗದ್ದಲ ಮಾಡಿದರೆ
ನೋಡೋ ಕಲಿಗೆ ಸಿದ್ಧವಾಗಿ ಬರುವುದು ನೋಡು ಎನ್ನ ಕರಗುದ್ದಿನ ಏಟು ಎನ್ನ ರಥಧ್ವಜ ಕವಚ ಕುಂಡಲ ಸಾರಥಿ ಮೊದಲಾದಗಳನ್ನ ಬಾಪು ಬಾಪ್ರೆ ಬಳಿರೆ ಕುಂತಿ ಗರ್ಭದಲ್ಲಿ ಹುಟ್ಟಿದ ಸಾರ್ಥಕವೇನು ದ್ರೋಣ ಎತ್ತರಗೊಂಡು ಮಾತನಾಡೋ ಈ ಕ್ಷಣ ಚಕ್ರದಿನ ಅದೇ ಪ್ರಕಾರವಾಗಿ ಇದ್ದಕ್ಕೆ ನಿಲ್ಲ ಕಳ್ಳ ಸ್ವಾಮಿಗಳು ಬಲ ಬಲ ಸಾರಥಿ ಇದೇನು ಆಶ್ಚರ್ಯದ ರೀತಿ ಭೀಮನ ಭುಜ ಬಲದ ಕೆಳಗಿದೆ ನಾನು ಸರಿಗಾಣೆನು ಒಂದು ನಿಮಿಷದೊಳಗೆ ತಣಚಾಪ ಕಡಿಮೆ ಮುರಿದನು ಸಾರಥಿ ತುರಾಯುಧಿಗಳನ್ನು ನಮ್ಮ ನಾಲ್ಕೆ ಕಳಿಸಿದನು ಎನ್ನ ಮೀರತನ ಮಾಡಿ ಗದೆ ತಿರುಗುತ್ತನಂತನು ಈ ಆಳ ರಂಡೆ ಮಗನು ಇವನೊಡನೆ ಕಾದಾಡುವುದು ಕಠಿಣವಾಯಿತು ಸಾರಥಿ ಏನು ಮಾಡಬೇಕದು ಇದೇ ಎನ್ನ ಒಂದನ್ನ ನೋಡಿದ್ರೋಣ ನೋಡಿ ಎನ್ನ ಬುಧಬಲದ ಪ್ರಾಣ ಎಲ್ಲ ಈ ಅಸಮ ಸಾಹಸಿ ಆದರೂ ಕೋದರ ಹೇ ದ್ರೋಣರೇ ಇನ್ನು ನೀನು ಕುಂತಿಯ ಬಸಿರ ಪಕ್ಕರ ಬಿಡಬಲ್ಲರೆ ನಾನು ಹಾಕದಿದ್ದರೆ ಈ ಸೇನಾಧಿಪತಿ ಅಮ್ಮ ನಾಮ ಇತ್ತು ಮೂಟ ಮಧ್ಯೆ ನೋಡಮ್ಮ ಬಂದಿರ ರೀತಿಯ ಆಹೋ ಸುರತ್ತಮ್ಮನ ಆದ ದ್ರೋಣರೇ ಅದು ಮತ್ತೆ ಹೊಸರತಾಡಿರಿ ಬಂದಿಗೇನು ಬೇಗನೆ ಈ ಕುಳಿಯನ್ನ ಭುಜಬಲದ ಸ್ವಾನಯಂ ಕೈದು ಸಾರಥಿ ವರರಥ ಅಶ್ವಗಳು ಸಹಿತ ಅಶ್ವದತ್ತದ ನೊಡಬಗರಿಯಂತೆ ಎನ್ನ ಕರಫಲದಲ್ಲೂ ಗರ್ಖರನ ತಿರುಗುವ ಅಮರಾದಿಗಳ ಬೆರಗಾಗುವನಂತೆ ಯೋಜನ ಪ್ರಮಾಣದವರೆಗೂ ಗಗನ ಮಾರ್ಗಕ್ಕೆ ಹೋಗಿವೆನು ನೋಡೆಯಲ ಸಂಧಾನಾಯ ಸಾರಥಿ ತದ್ಬುದ್ಧೆಯಂ ಬೋಧಿಸಿರುವ ದ್ರೋಣನಂ ಕೊಲ್ಲುವುದು ವಿಚಿತ್ತವಲ್ಲ ತಮ್ಮನಾದ ಫಲ್ಗುಣನೊಂದಿಗೆ ರಥವನ್ನು ಬಿಡು ಸಾರಥ ಅತಿ ಜಾಗ್ರತೆ ಜಗ್ಬಿಲ್ಬಿಟ್ಟಲ್ಲೋ ಜಗ್ಬಿಲ್ಬಿಟ್ಟ ಬಲ ಬಲ ಧನಂಜಯ ಜಗದಡಿಯ ಕುರುಬಲವಲ್ಲ ಹಂಚಿಸಿ ಭುಂಜಿಸಿ ನಮಗೆ ಬೆಂಬಲವಾಗಿ ಬರುವರು ಕೋದರನ ಸಿಂಹಧ್ವನಿಯನ್ನು ಕೇಳಿದೆಯಾ? ಕೇಳಿದನು ಶ್ರೀಹರಿ ಮುಗಿಲಿನಪ್ಪ ಕೋಪಾಟ್ರೆಗೊಂಡು ದ್ರೋಣನ ಚಂದನ ಆಯಾದಿಗಳ ಗಗನಾತಲಕ್ಕೆ ಒಗೆದು ಬರುವನು ನೋಡು. ನಿನ್ನ ಹಾಕ್ರಜನ ಸಾಹಸಕ್ಕೆ ಹಮರಾದಿಗಳು ತಲೆದೂಗಿ ಕೊಂಡಾಡಿದರು. ಜಗತ್ತೋಡು ಸರಿಯಾದ ಭೀಮನಿಗೆ ಅರ್ಜುನ ಕೇಳಿದೆಯಾ? ಭೀಕರವಾದ ಭೀಮನ ಗರ್ಜನ. ಹರಿಯೇ ಅಣ್ಣನಾದ ಋಕೋದರನಿಗೆ ಸರಿಯಾರು ಎಂಬ ಭರತ ಕುಲಕ್ಕೆ ಕೀರ್ತಿಯಂ ತರುವ ಭೀಮನಿಗೆ ಪ್ರತಿಭಟರಾರು. ಮಧುಸೂದನ ಆರಾಧನ ದ್ರೋಣಂ ಜಯಿಸಿ ಬಂದನೇನೋ ಅಣ್ಣನಾದ ಭೀಮಸೇನ. ಪರಬಲವೆಂಬ ಅಂಧಕಾರಕ್ಕೆ ಹಾರ್ಕಪ್ರಾಯನಂತಪ್ಪುವ ವಾಯುನಂದನ. ಆಹೇ ಪರಮಾತ್ಮ, ಕೋಡರಿಗೆ ಗಗನಾತಲವನ್ನು ತೋರಿಸಿ ಬಂದಿಯೇನೋ ಕ್ಷಣ. ನಿನ್ನ ಪಾದ ಅಂತಃಕರಣದಿಂದ ತೋರಿಸಿ ಬಂದೆನು ನಾರಾಯಣ. ನಿನ್ನ ಭುಜಬಲದ ಹೆಗ್ಗಳಿಕೆಗೆ ಮೆಚ್ಚಿದನು ಭೀಮ ಕದನದೊಳಿ ಸೀಮ. ಭವರೋಗಕ್ಕೆ ಔಷಧ ಪ್ರಾಯ ನಮ್ಮ ನಗದರನೇ ಭೀಮಸೇನೇ, ನನ್ನ ಕೃಪಾ ಸಾಗರ ಬಲದಿಂದ ಆ ದ್ರೋಣನೊಬ್ಬ ಈ ಭಕ್ತ ಈ ಒಗ್ಗೆ ನೇಮಸದೆ ಕಾಳಗವ ಮಾಡಿ ಗೆಲುದು ಬಂದೆನು ನೋಡು ಬೇಗನೆ. ಈ ಕೋಯನ್ನ ಭುಜ ಬಲದ ಸ್ವಾನಯಂ ಕೈದು ಎಂದಿನ ಆಗದ ಒಳಗೆ ಪ್ರಾರ್ಥನ ಸಿಂಹಧ್ವನಿಯ ಕೇಳಿದ ಯಮನಂದನನ ಮನ ಸಂಶಯ ಒಡ್ಡಿ ಫಲ್ಗುಣನ ಇರಿಬಿಕೆಯನ್ನು ನೋಡಿ ಬಾಯಂದ ಆಗ್ರಜನು ನನಗೆ ನೇಮವನ್ನು ಎತ್ತಿರುವನು. ತತ್ಕಾರಣ ನಾನು ಬಂದೆನ ಶೀಘ್ರದಿಂದ ಆಗ್ರಜನ ಬೀಬಿಕ್ವಿನ ವರ್ತಮಾನವನ್ನು ಬೇಳೆ ಬರುವನು ನಾರಾಯಣ. ನಮ್ಮ ಭಕ್ತರ ಮೇಲಿರಲು ಅಂತಃಕರಣ ಜಗಾಂತಕನೇ, ಆಹೋ
ಪರಮಾತ್ಮ ಧರ್ಮಜನ ಯಾತಕ್ಕೆ ಮಾಡುವನ ಯೋಚನೆ? ಭೂಚಕ್ರದ ಚಕ್ರ ಸಂಜಾತನಿಗೆ ಬಂದಿರುವ ಭಯವೇನು? ನೀಚ ಸೈನ್ಯವನ ಪ್ರಾಚೀನ ಪ್ರಾರಾಬ್ಧ ಮುಗಿದು ಬಂದಿರುವುದು ಭೀಮಾ ಕದನದೋಳಿ ಸೀಮಾ. ಆಹೋ ಸಾಂಬ ಸಕನೇ ಕಲಿಭೀಮನೇ ಜಂಬಾರಿಯ ನಂದನನ ಎಂದಿನ ದಿನ ಸೈನ್ಯವನ ಪ್ರಾಣವನ್ನು ಕೊಂಬುವುದಕ್ಕೆ ಪ್ರತಿಜ್ಞೆಯನ್ನು ಮಾಡಿರುವನಂತೆ ಅಂಬುಜಾಕ್ಷಿಯನಾದ ಪಚ್ಚು ಮಾಂಬುದಿಗೆ ಹೋಗುವನು. ಜಂಬ ಮಾಡದ ಮುಂಬರದ ಕುರು ಕದಂಬವನ್ನು ಈ ಕುಂಬನಿಗೆ ಕೆಡಗಲಿದ್ದಡೆ ಸಂಭ್ರಮ ರಾಜ್ಯ ಕೈವಸವಾಗಿರುವುದಲ್ಲದೆ ಚಿಕ್ಕವನಾದ ಅರ್ಜುನನಿಗೆ ಅದರ ಲೆಕ್ಕ ತಿಳಿಯದೆ ಕೋಪಾಗ್ನಿಯ ತಡೆಯದೆ ಶಪಥವನ್ನು ಮಾಡಿರುವನಲ್ಲದೆ ನೆಕ್ಕಿ ಮೀರಿದ ರೋಷ ನಲವ ಕೌರವರೆಂಬ ಅದಮರನನ್ನ ಗಕ್ಕನ ನೆಲಕ್ಕ ಕುಕ್ಕೆ ಧರ್ಮಜನ ಚಕ್ರವರ್ತಿಗೆ ಹೆಸರನ್ನು ಹೊಂದಿಸಬೇಕಲ್ಲದೆ ಚಕ್ರಪಾಣಿಗೆ ನೀನು ಮಾಡಿದ ಪ್ರತಿಜ್ಞೆಗೆ ತಕ್ಕ ಉಪಾಯವನ್ನು ಮಾಡಿ ನೆರವೇರಿಸಿಕೊಡುವ ಭಾರ ನಿನದಲ್ಲದೆ ಲೋಕ ನಿರವಂಚನವುಳ್ಳ ಧರ್ಮಜನ ಪಾರ್ಥ ಮಿಂಚು ಯುದ್ಧ ಮಾಡುವನೆಂಬ ಪಂಚ ಜಿಲ್ಲೆಯನ್ನು ಹಿಡಿಯ ಲೋಕ ಪಾಲಕ ಯದು ಕುಲ ನಾಯಕ. ಎಲ್ಲ ರುಮಾಲೆಲ್ಲ ಮ್ಯಾಕು ಹೆಚ್ಚು ಕಿರೀಟ ಸಾರಥೆ ಅಣ್ಣನಾದ ಧರ್ಮನಂದನಲ್ಲಿಗೆ ರಥವನ್ನು ಬಿಡು ಸಾರಥೆ ಅತಿ ಜಾಗ್ರತೆ ಅದೇ ಪ್ರಕಾರವಾಗಿರೋ ಭೂಮಿ ರುಮಾಲೆಲ್ಲ ಎಲ್ಲ ಸಾರಥಿ ರೋಷಾನ್ವಿತನಾದ ಪಾರ್ಥನು ಮಾಡಿದ ಪ್ರತಿಜ್ಞೆಗೆ ವಿಘ್ನ ಬಾರದಂತೆ ಸೂರ್ಯನಿಗೆ ಸುದರ್ಶನ ಸ್ಥಳವನ್ನು ಮರೆ ಮಾಡಿ ತೋರಿಸಿ ಕೌರವಾದಿಗಳಿಗೆ ದಿನಮಣಿಯು ಹಸ್ತಮಿಸದಂತೆ ಆಗ ಮಂದ ಮತಿವಿತನಾದ ಸೈನ್ಯದೇವನು ಬಯಲಿಗೆ ಬರುವನು. ಕಲಿಪಾರ್ಥನ ಕಡೆಯಿಂದ ಹವನ ಕೊಡಿಸುವನು. ಬಲ ಬಲ ಸೊಕ್ಕಿದರ ರಕ್ಕಸರ ಗಕ್ಕನ ವಿಕ್ಕಡೆ ಮಾಡಿದ ಚಕ್ರವೇ ಕೌರವನೆಂಬ ಮೂರ್ಖನಿಗೆ ಹಾರ್ಕನು ಕಾಣದಂತೆ ಮರೆಗಟ್ಟಿ ನಿಲ್ಲ ನೀ ಬೇಗನೆ. ನೋಡಿದ್ಯಾ ಸಾರಥಿ ಸೈನ್ಯದೇವನ ಶಿರ ತೆಗೆಯುವುದಕ್ಕೆ ನಾವು ಮಾಡಿದ ಉಪಾಯದ ರೀತಿ ಆಗಲಿ ದೇವ ಮಹಾನುಭಾವ. ಛಲದಾಕ್ಷನೇ ಕಲಿಪಾರ್ಥನೇ ನಳಿನಾತ್ತನ ಪಶ್ಚಿಮ ಗಿರಿಗೆ ಮೇರಿಗೆ ಸಾರಿದನು ಭರದಿಂದ ನುಡಿದ ಪ್ರತಿಜ್ಞೆಯ ಭಂಗಬಾರದೆ ಒನ್ನಿಯ ಜಾಲಿಯ ಶರೀರವನ್ನು ಜಯಿಸುವನು. ಸಂದ ನಮ್ಮಡದ ಸೈನ್ಯವನ್ನು ತನ್ನ ಪ್ರಾಣವನ್ನು ಉಳಿಸಿಕೊಂಡನು. ಎನ್ನ ಕರದೊಳ ಮೆರೆಯುವ ಉರ್ಧರಮಾದ ಚಾಪವನ್ನು ಇಳಿಸುವನು. ಮುರಹರಿಯೇ ರಥವನ್ನು ನಿಲ್ಲಿಸು. ಈ ಶರೀರದ ಭೋಗವು ತೀರಿ ಹೋಯಿತು ಕೃಷ್ಣರಾಯ. ಅಗ್ನಿಯೋಳು ಕೆಡಗುವನು ಈ ಕಾಯ. ಸಿಂಧು ದೇಶಾಧ್ಯಕ್ಷನಾದ ಸೈನ್ಯದೇವನೇ ಇಂದ್ರ ಸಂಜಾತನ ಪ್ರತಿಜ್ಞೆಗೆ ಭಂಗ ತೋರಿತು. ನಿನ್ನ ಪ್ರಾಣಕ್ಕೆ ಭಯವೇನು? ಪರಾಕ್ರಮಿಯಾದ ಪಾರ್ಥನ ಪೌರುಷ ಎಂಬ ಕಡಲ ಬತ್ತಿ ಬರಿದಾಯಿತು. ನೀನು ಮಾತ್ರ ಮಾತೆಯ ಗರ್ಭದೊಳು ಉದ್ಭವಿಸದಂತಾಯಿತು. ಕಾಲನಿಗೆ ನಿನ್ನ ಮೇಲೆ ಕರುಣೆ ಉಂಟಾಗಿ ಕಂಟಕವು ಕಡೆ ಹಾಯಿಸಿದಂತಾಯಿತು. ಮೃತ್ಯು ದೇವತೆಯು ಮರಣ ಸಂಕಟಿಸಿ ಮೃತ್ಯುಗಳು ಇರಲೆಂದು ಬಿಟ್ಟು ಹೋದಂತಾಯಿತು. ಪಾರ್ಥನ ಮನದಾಸೆಯಂ ತೊರೆದ ಅಗ್ನಿ ಪ್ರವೇಶ ಕೈಗೊಳ್ಳುವನು ನೋಡಬಾ ಸೈನ್ಯವ. ನಾನಿರಲು ನಿನಗೆ ಬಂದ ಭಯವೇನು ವೀಕ್ಷಣೆ? ಗಾಂಡೀವಿಗ ಗಾಡಿಯನ್ನಡೆಯುವ ಗರುಡ ಧ್ವಜನೇ ಸೈನ್ಯದೇವನೇ ಪಾಂಡವರ ಪಕ್ಷನಾಗಿ ಭರ್ತನ ಪ್ರತಿಜ್ಞೆಯನ್ನು ಫಲಿಸಿದಂತೆ ಮಾಡಿದ ಪಂಚಜಾಲವನ್ನಿಡಿ ಏತಕ್ಕ ಸುಮ್ಮನೆ ನಿಂತಿರುವಿ? ನಿನ್ನ ಭಕ್ತನ ಮೇಲೆ ಇನ್ನೂ ದಯ ಬರಲಿಲ್ಲವೇ? ಏ ಕೃಷ್ಣ ಸೈನ್ಯವ ಏ ಮೋಸಗಾರನೇ ಸೈನ್ಯದೇವನೇ ಅರ್ಜುನನಿಗೆ ಶಾಂತಿಯನ್ನು ಉಪದೇಶಿಸುವ ಶಾಂತ ಮೂರ್ತಿಯೇ, ನಾನೆಷ್ಟು ವಿಧವಾಗಿ ಎಳಿಸಿದರೂ ನಿನಗೆ ಸ್ವಲ್ಪವಾದರೂ ನಾಚಿಕೆ ಇಲ್ಲವೇ? ಏ ಪಿತ ಸೈನ್ಯದೇವ ನೀನು ಸತ್ಯ ಸ್ವರೂಪನಾದ ಕಾರಣ ಸಾಯುವನನ್ನು ಉಳಿಸುವೆ. ಅದನ್ನ ಬಂಧುವಾದ ದುಃಖವನ್ನು ಹೋಗಲಾಡಿಸಿ ಮಾಡುವ
ಸೈಂದೇವನೇ, ಏ ಕೃಷ್ಣ, ಎನ್ನನ್ನ ಆಸೆ ಮಾಡುವೆಯೇನು? ಹಾಗಾದ್ರೆ ಸ್ವಲ್ಪ ಕೇಳು. ಸಹಜವಾಗಿ ಆಸೆ ಮಾಡುವನು ಕೃಷ್ಣ. ನಿನ್ನ ಕಂದರವು ಹರೆಗಡಿದ ಗಗನಾತರದಲ್ಲಿ ಹೋಗುವ ಸಮಯದಲ್ಲಿ ಎನ್ನ ಪಂಚಜನ ನಾದವನ್ನು ಕೇಳುವಂತೆಯೇ ಸ್ವಲ್ಪ ತಾಳು. ಶೇಷನ ಗುಹೆಯೊಳಗೆ ಮೋಸಿಕ ಹೋದ ತರದಿ ಮಕರ ಬಿದ್ದ ಮಡಿಯನವರ ಮೃಗಾದಿ ಪಶು ದೊರಕಿದಂತೆ ಆಯ್ತು. ಜಯದ್ರಥ, ಇಂದಿಗಾಯ್ತು ನಿನ್ನ ಜನ್ಮ ವ್ಯರ್ಥ. ನೀನೇನು ಸಾಮಾನ್ಯದವನೇ ಕೃಷ್ಣ. ಅಯ್ಯೋ, ನಾನೀಗ ಏನು ಮಾಡಲಿ, ಏನಾಗಬೇಕೆಂಬ ಸಂಕಲ್ಪವಿದೆಯೋ ಅದು ಅನುಭವಿಸಲೇನಾ ಇಲ್ಲಿಗೆ ಮುಗಿಯುವುದಿಲ್ಲ. ಎಲೈ ಹೇಡಿಗಳಿರ, ಇನ್ನ ಧೈರ್ಯ ಮಾನಸರಾಯಿರಿ. ಈ ಗಾಂಡೀವವು ಕುರುಕ್ಷೇತ್ರವನ್ನು ರಕ್ತ ಭಯಂಕರವಾದ ಸಮುದ್ರವನ್ನು ಮಾಡಿಬಿಟ್ಟಿದ್ದು. ಇಷ್ಟೆಲ್ಲ ಆಯ್ದೇವಿನ ಬಲಿಯಾಗಬೇಕಾದ ಜೇತ್ರತನು ಮಾತ್ರ ನನಗೆ ದೊರಕಲಿಲ್ಲ. ಸೈಂದೇವನ ವಧೆ ಆಗುವುದಕ್ಕಿಂತ ಮುಂಚಿತವಾಗಿ ಭಗವಂತನಾದ ಭಾಸ್ಕರನು ತನ್ನ ಹಸ್ತಛಲವನ್ನು ಸೇರಿದನಲ್ಲ. ಪ್ರತಿಜ್ಞೆಯ ಪಾಲಿಸಿದ ದೋಷಕ್ಕೆ ಅಗ್ನಿಯಲ್ಲಿ ಭಗ್ನವಾಗುವುದೇ ನನಗೆ ಸರಿಯಾದ ಶಿಕ್ಷೆ. ಓ ಎನ್ನ ಪವಿತ್ರನಾದ ಪರಮಾತ್ಮನೇ, ಫಲ್ಗುಣನೇ, ಎನ್ನ ಪ್ರಾರ್ಥನೆಯನ್ನು ನೆರವೇರಿಸುವುದಕ್ಕೆ ಕಾರಣಕರ್ತನೂ ನೀನು. ಎಲ್ಲಿವರೆಗೂ ಶತ್ರುಗಳ ನಾಶವಾಗುವುದಿಲ್ಲವೋ ಅಲ್ಲಿವರೆಗೆ ಈ ಯುದ್ಧವನ್ನು ನಿಲ್ಲಿಸಲು ಅವಕಾಶ ಮಾಡಿಕೊಡಬೇಡ. ನಾನಿನ್ನ ಪರಲೋಕಕ್ಕೆ ಗಮನವಾಗುವನು. ನನಗೆ ಆಜ್ಞೆಯಂ ಕೊಡೋ ಲಕ್ಷ್ಮೀವರ. ಪಾರ್ಥ, ಜಗತ್ಕರ್ತ, ನಿನ್ನ ಪಂಥದ ರೀತಿಯನ್ನು ನೋಡಿ ನನಗೆ ಸಹಿಸಲಾಗದ ಸಂಕಟ ಉಂಟಾಗುವುದು. ನನ್ನ ಪಂಚಪ್ರಾಣವೇ ಪಾಂಡವರನ್ನು ತಿಳಿದುಕೊಂಡಿದ್ದೇನಲ್ಲೋ. ನಿನ್ನನ್ನು ಕಳೆದುಕೊಂಡು ನಾನು ಹೇಗೆ ಜೀವಿಸಲಿ ಧನಂಜಯ? ಇದಕ್ಕೆ ಮಾಡಿದೆಯೇನೋ ಮುಂದೆ ಉಪಾಯ? ದೇವ, ನಾನು ಪರಲೋಕಕ್ಕೆ ಹೋಗಲು ಧಕ್ಕೆನಾಗುವ ನಿನಗೆ ಆಜ್ಞೆಯಂ ಕೊಡು ಮಾಧವ. ದುರ್ಯೋಧನ, ಕೃಷ್ಣನನ್ನು ಕಟ್ಟಿಕೊಂಡು ಯಾಕೆ ತಕ್ಕೆ ಹಾಳಾಡಿದ್ರು? ಈ ಕೃಷ್ಣನನ್ನು ನೀನು ನಂಬುವನೇ? ನಿನ್ನ ನಡವಳಿಕೆ ಯಾತಕ್ಕೆ ಪಶ್ಚಾತ್ತಾಪ ಪಟ್ಟೆ ಕೊಡುವೆ? ಸುಮ್ಕುದೇ ನೀನು. ಇವನನ್ನು ನಂಬುವನೇ ಅರ್ಜುನ? ಕೃಷ್ಣನನ್ನು ನೀನು ನಂಬುವುದೇ? ನೀನು ಇವನು ನಿನ್ನನ್ನು ಸಮಸಪ್ತಕರಣನ ಯುದ್ಧವನ್ನು ಮಾಡದಿದ್ದರೆ ನಿನ್ನ ಪುತ್ರನ ಕಾಲವಶನಾಗುತ್ತಿದ್ದನೋ ಇಲ್ಲವೋ? ನೀನು ಕ್ಷತ್ರಿಯನೋ ವಿಜಯ ವೀರ ತಿಲಕನೋ? ಇನ್ನಾದರೂ ಈ ಕೃಷ್ಣನನ್ನು ಈ ಕೊಲ್ಲನ ಮೇಲೆ ಮೋಹ ಬಿಡು ಕಿರೀಟಿ. ನೀನು ಕಟ್ಟಿ ದುರ್ಯೋಧನ, ಸಾಕು ಮಾಡು ನಿನ್ನ ದುರಿಕ್ತಿಗಳ ವಚನ. ಏನೇ ನೀಚನೆ, ಎನ್ನಮ್ಮೆಷ್ಟು ಬೇಕಾದರೆ ನಿಂದಿಸು, ನಾನು ಸಹಿಸಬಲ್ಲೆನು. ಎನ್ನ ವಾಸುದೇವನಂ ನೀನು ನಿಂದಿಸಿದರೆ ನಿನ್ನ ತಲೆಯಂ ಚೋಣೀಕೃತ ಮಾಡಿಬಿಡುವನು ನೋಡು. ಎಲೆ ಪಾಪಿಯೇ, ಈ ನೀಲಮೇಘ ಶ್ಯಾಮನನ ಸ್ವರೂಪವನ್ನು ನೀನೇನು ಬಲ್ಲಿಯೋ? ಜ್ಞಾನವುಳ್ಳ ನೇತ್ರವರು ಮಹಾಮಹಿಮನ ಸ್ವರೂಪವಂ ಬಲ್ಲವರಲ್ಲದೆ ಕುರುಡನ ಹೊಟ್ಟೆಯಲ್ಲಿ ಹುಟ್ಟಿ ಕುರುಡನಾದವನಿಗೆ ಈ ಗರುಡ ವಾಹನನ ಸ್ವರೂಪವು ತಿಳಿಯಬಲ್ಲದೇನೋ ದುರ್ಯೋಧನ. ಕ್ಷಣವನ್ನು ಎಚ್ಚರಗೊಂಡು ಮಾತನಾಡಿ ಕ್ಷಣ. ಎಲ್ಲ ಈ ಕುಂತಿ ಪುತ್ರನೇ, ಕೋಟಿ ಅಂತ ನೀನು ತಗತೈ ಅಂತ ಕುಣಿದ ಏನಾಯ್ತು? ತಕ್ಕನೆ ಕುಣಿಸುವರು ಮಿಂಚಿ ಹೋಯಿತು. ನಿನ್ನ ಢುಮನೆ ಬಾರಿಸುವನು ಸರ್ಪದವನು. ಬಹಳ ಪಾಂಡವರಿಗೆ ಪಂಥ ಪೌರುಷ ಎಂಬ ಪುನಾಥ ರಜ್ಜ ಪಾವಕ ಸ್ವರೂಪ ಜಯಪ್ರದನೆಂಬುದು ನಿನಗೆ ಗೊತ್ತಿಲ್ಲವ? ಮುಂದಕ್ಕಿಟ್ಟ ಕಾಲದಿಂದ ಕೆಳದವರ ಗಂಡ ತ್ರಿಲೋಕಕ್ಕೆ ಮಿಂಡ ಪಾತ್ರ ನಿನಗೆ ಗೊತ್ತಿಲ್ಲ? ನಿನ್ನ ಸಾಹಸವೆಲ್ಲ ಮಣ್ಣು ಪಾಲಾಯಿತು. ನಿನ್ನ ಪ್ರತಿಜ್ಞೆ ನಿನಗೆ ಮೂಲವಾಯಿತು ಪಾರ್ಥ. ಆಯಿತು
ಗೂಡಿನಲ್ಲಿರುವವರಿಗೆ ಗೂಗಿಯಂತೆ ಗೂಡಿನಲ್ಲಿ ಸೇರಿಕೊಂಡು ಸಾಯಂಕಾಲವಾಗುತ್ತಲೇ ರೆಕ್ಕೆಯನ್ನು ಆಡಿಸುತ್ತ ಹೊರಬಂದಿಯಾ ಏನೇ ಧೈರ್ಯಗೊಂಡ ಸೌರ್ಯವೀನನೇ ನೀಚನ ಈಗ ಸೂರ್ಯ ದೇವನು ಒಂದು ಕ್ಷಣ ಕಾಲವಿದ್ದಿದ್ದರೆ ಆಕಾಶಕ್ಕೆ ಆರಿಸುತ್ತಿದ್ದನು. ಏನು ಮಾಡಲಿ ಆ ಸ್ವತಂತ್ರನಾಗಿ ನಿಂತಿಯನು. ಓಜಬಲ್ಲೋ ತಂಡ ಭೀಕರನಾದ ಬಿಚ್ಚಿವನಿಗೆ ಭ್ರಾಂತಿ ಪಂದಿ ಅಡಗಿದೆಯೇನೋ ಭೂಭಾರಕನೇ. ಓದು ಪರಾಕ್ರಮನ ಪ್ರತಿಜ್ಞೆಯ ಮೀರಿದ ಮೇಲೆ ನಾರಿಯರಂತೆ ಮೊರೆಯಂ ತೋರಲಕ್ಕೆ ಬಂದಿಯಾ? ನೀನೇನು ಸಾಮಾನ್ಯದವನೇ ಬಣ್ಣ? ನಿಮ್ಮ ಹೆಂಡತಿಯಾದ ದ್ರೌಪದಿಯ ಸೀರೆಯನ್ನು ಜಗಜ್ಜಟ್ಟಿಯಾದ ದುಸ್ವಾಸನ ಸೆಳೆಯುವಾಗ ನೀವು 5 ಮಂದಿ ಪಾಂಡವರಿದ್ದು ಅಯ್ಯೋ ಎಂದಿನ ಮರೆಯಾದ ಹೋಯಿತಂದು ಈ ಭೂಮಂಡಲಕ್ಕೆ ತಲೆ ತಗ್ಗಿಸಿ ಕುಳಿತವರು ಪಾಂಡವರು ನೀವು. ಜಯದ್ರಥ ನಮ್ಮ ಕುಲ್ಲ ಒತ್ತು ಮುರೆ ಬಡಿವನು ನೋಡು ನಿನ್ನ ಬಾಯಿ ಒಳಗಿನ 32 ಹುಟ್ಟಿ ಹುಟ್ಟಿ ಬರುವುದಕ್ಕೆ ನೀನೇನು ಹುಲ್ಲ ಬೀಜವಲ್ಲ. ಏಲೇ ಕುಲ್ಲ, ನೀನೇನು ಹುಲ್ಲು ಬೀಜವಲ್ಲ. ಇಂದು ಒಂದು ದಿನ ಮಟ್ಟಿಗೆ ಭೀಮನನ್ನು ಗೆದ್ದೆನೆಂದು ಇಕ್ಕಿಕ್ಕಿ ಬರುವಿಯಲ್ಲ. ಏಲೇ ಹಡವ, ಇಂದಿನ ಕಾಲದಲ್ಲಿ ದ್ರೌಪದನನ್ನು ಅಪಹರಿಸುವನೆಂದು ಬಂದ ಕಾಲದಲ್ಲಿ ಭೀಮನ ಕೈಯಲ್ಲಿ ಸಿಲುಕಿ ಭೀಮನ ಕರಗುತ್ತಿನ ಏಟಿಗೆ ಸಾಯುವ ಸಮಯದಲ್ಲಿ ನಿನ್ನ ಅರ್ಧ ತಲೆಯನ್ನು ನಿನ್ನ ಅರ್ಧ ಮೀಸೆಯನ್ನು ಘೋಳಿಸಿ ಮೆರವಣಿಗೆ ಮಾಡುವಾಗ ಗಂಡ ಸೊತ್ತ ರಂಡೆಯರಂತೆ ಈ ಭೂಮಂಡಲಕ್ಕೆ ತಲೆ ತಗ್ಗಿಸಿಕೊಂಡು ಕುಳಿತವನು ನೀನು. ಒಟ್ಟು ಪರಾಕ್ರಮನ ಪ್ರತಿಜ್ಞೆಯು ಮೀರಿದ ಮೇಲೆ ನಾರಿಯರಂತೆ ಮೋರಿಯಂ ತೋರಲಕ್ಕೆ ಬಂದಿಯಾ? ಎಲೈ ಹದೈ ಹಿರನೇ, ನಿನ್ನ ಮುಖ ಅವಲೋಕನ ಮಾತ್ರದೋಳು ಎನ್ನ ಕಮಲದೊಳ ಅಡಗಿದ್ದ ಕೋಪವೆಂಬ ಸರ್ಪವು ಸರ್ರನ್ನ ಬಡಿದಪ್ಪಿಸಿದಂತಾಗುವುದು. ಏನೇ ನೀಚನೆ, ಶರೀರವು ಅಗ್ನಿಯೊಳಗೆ ಬಿದ್ದು ಭಗ್ನವಾದವರಿಗೆ ನಿನ್ನ ಸ್ವಾದ್ರೋಹದ ಮಡದೆ ಮೋರೆಯಲ್ಲಿ ಅಡಗಿರುವ ಸೈನ್ಯವ ಎಚ್ಚರಗೊಂಡು ಮಾತನಾಡಿ ಕ್ಷಣವ. ಎಲ್ಲ ಈ ಸೈನ್ಯವನೇ, ಈಗ ನಾನು ನಿನ್ನೊಡನೆ ನಿಂದೆ ಮಾಡುವನಲ್ಲ, ನಿನ್ನದೇನು ಈಗ ಆಗಿ ಹೋಯಿತು. ನನ್ನ ಮಾತಿಗೆ ಬರಲಾಗುವವರೆಗೂ ನಾರಾಯಣನಂದರು ನಿರಕಾರನೆಂದು ಭಾವಿಸಿರುವಿ. ನೀನು ನಿನ್ನೊಡನೆ ನಿನಗೆ ದುರದಾಶ ಉಂಟಾದಾಗ ನಾನು ಮಾತ್ರಾತ್ಮಕನಾಗಿ ಕುಳಿತಿರುವೆನು. ಸೊಳ್ಳೆ ಸಾಧ್ಯ ಸಾಕು ಸುಮ್ಮನೆ ಅದಕ್ಕೆ ಕುಳಿತು ನೋಡಿದ್ಯಾ ಈ ಮೋಸಗಾರನ ರೀತಿ? ದೇವ ಇವನಿಗೆ ಮನಸ್ಸಿಗೆ ಬಂದಾಗೆ ಹೊಗಳಿಕೊಳ್ಳಲಿ. ನಾನಿನ್ನ ಪರಲೋಕಕ್ಕೆ ಹೊರಡುವನು ಎನಿಗೆ ಆಜ್ಞೆ ಎಂಬುದು ಮಾಧವ. ಯಾಕೆ ಬರ್ಬಿಡ ಮೈಕಲ್ ಇಲ್ಲ ಅದಲ್ಲ. ಅರ್ಜುನ, ಏನೇ ದುರ್ಯೋಧನ, ಚಾರಚೂರನಾದ ಈ ಕೃಷ್ಣನನ್ನು ನಮಸ್ಕರಿಸು. ಕುಂತರು ನಮಸ್ಕರಿಸಬೇಕು, ನಿಂತರು ನಮಸ್ಕರಿಸಬೇಕು. ನಿನ್ನಂತೆ ಇದ್ದಾಗ ನಮಸ್ಕರಿಸಿದರೆ ಅದೇನು ಫಲವು ಬರುವುದಿಲ್ಲ. ದುರ್ಯೋಧನ, ಸೋದರ ಮಾವರನ್ನು ಕಂದ ಈ ಕೃಷ್ಣನನ್ನು ಪುರಸ್ಕರಿಸು. ನೀನು
ನನಗೆ ನೀನು ಮೂರ್ತನಾದ ಮೇಲೆ ನಮಸ್ಕರಿಸುವುದು ಯಾರು ಇರುವುದಿಲ್ಲ. ಆದ ಕಾರಣ ದೀರ್ಘ ದಂಡನೆಯನ್ನು ಮಾಡು ಕಿರೀಟಿ. ಇವನು ನಂಬಿ ನೀನು ಕಟ್ಟಿ ಭಕ್ತ ಕ್ರೇಶ್ವರನಾದ ಪ್ರಾರ್ಥನೆ ಜಗದೊಡೆಯನೇ, ಸೈನ್ಯ ಮನಸ್ಸಿನ ತೆಗೆಯುವುದಕ್ಕೆ ನಾ ಮಾಡಿದ ಉಪಾಯವು ದಾರಿಗೆ ತಿಳಿಯುವುದನ್ನು ಬೇಕು. ಅದೇನು ಪರಮಾತ್ಮನೇ? ವೇಷಕ್ಕೆ ಅನುಸರಿಸಿ ಕರ್ತವ್ಯವನ್ನು ಆಚರಿಸಬೇಕಾಗುವುದು. ಕುಟಿಲೋಪಾದಿಯಲ್ಲಿ ಸಮರ್ಥನಾದ ಕಟಕಾಚಾರ್ಯನು ಎನ್ನ ಹಿಕ್ಕಿಯನ್ನರಿಯದೆ ತನ್ನ ಜಗದೈವದಲ್ಲಿ ಅಡಗಿದ್ದ ಜಯದ್ರಥನನ್ನು ಬಯರ್ಭಾಗಕ್ಕೆ ತಂದನು. ಬೇಟೆಗಾರನ ಕೈಯೋ ಚಿಲಿಕಿದ ಮನೋಲೋಪಾದಿಯಂತೆ ಜಯದ್ರಥನು ಜೀವಿಸಲಾಗಲಾರದು. ಅರ್ಜುನ, ಜನಾರ್ದನ, ಅಗ್ನಿ ಪ್ರವೇಶ ಮಾಡುವುದಕ್ಕಿಂತ ಮುಂಚೆ ಗಾಂಡಿವ ದನಿಯನ್ನು ಮಾಡು. ಸೈನ್ಯ ವರ್ಷಕ್ಕೆ ಪಾಚುಪಚಾತ್ರವನ್ನು ಹೂಡು. ಸುಗುಣಾಂತರಂಗನೇ, ಸೂರ್ಯನು ಅಸ್ತಮಿಸಿದನು ಎನ್ನ ಪ್ರತಿಕ್ರಿಯೆ ಗತಿಯೇನು? ಆತ ನಿನ್ನ ಪ್ರತಿಕ್ರಿಯೆಯಾಗಿ ಹೇಳುವನು, ಮತ್ಯಾಗ ಯೋಚನೆಯನ್ನು. ದೇವ ಮೋಸವನ್ನು ಕಲ್ಪಿಸಿ ಸೈನ್ಯವನ್ನು ಗಾಜಪಡಿಸಿ ವಚನ ಭ್ರಷ್ಟನಾಗಿ ಮಾಡಿದರೆ ಬಂದ ಫಲವೇನು? ವಚನಘಟ್ಟನಾದ ಒಂದು ಭೀತನಾಗಬೇಡ. ಭೂತಳವನ್ನು ಬೆಳಗುವ ಸೂರ್ಯನಿಗೆ ಎನ್ನ ಕರದಲ್ಲಿದ್ದ ಚಕ್ರವನ್ನು ಮರೆ ಮಾಡಿರುವನು, ಕ್ಷಣ ಮಾತ್ರದಲ್ಲಿ ತೆಗೆಯುವನು. ಸೂರ್ಯನ ಅಸ್ತಮಯವಾಗಿಲ್ಲ. ಎಲೈ ಜಯದ್ರಥನೇ, ಸಾಕು ಸಿಕ್ಕಿತು ಎನ್ನ ತುಷೆಯನ್ನು ಆರಿಸುವ ಜಲವು ಯಜ್ಞಕ್ಕೆ ಪೂರ್ಣ ಅವ್ಯವಾದ ಗಾಂಡೀವಿಗೆ ಲಕ್ಷ್ಯವಿನ್ನು ಸಿಕ್ಕಂತಾಯಿತು. ಎತ್ತ ಹೋದರೆ ಉಳಿಯದು ನೋಡು ನಿನ್ನ ಪ್ರಾಣವು. ಎನ್ನ ಪುತ್ರನ ಕೊಂದ ಆಟವನ್ನು ತೀರಿಸಿಕೊಳ್ಳುವನು ಬಹು ಎತ್ತರ. ಏ ಅರ್ಜುನನ ಛೇದನ ಮಾಡುವ ಪಾಶುಪಶಸ್ತ್ರವನ್ನು ಹೂಡುವನು ಅದಮ. ನೋಡ್ತೀಯಾ, ನೋಡಿ ಬರುತ್ತೀಯಾ ಈ ಆತ್ಮನ ಪರಕ್ಕನ ಅದೇ ಪ್ರಕಾರವಾಗಿ ವಿದ್ದಕ್ಕೆ ನಿಲ್ಲಲೇ
ಇರ್ತಾವ ಛಲಜಾಕ್ಷನೇ ಕಲಿಪಾರ್ತನೇ ಕಲಿ ತಿಲಕನಾದ ಅಭಿಮಾನ್ಯವನ್ನು ಕೊಂದವನ ತಲೆಯನ್ನು ಭೂತಲ ಕಿಳಿಯುವ ಮುನ್ನ ನಳಿನ್ಮತ್ವವನ ಶಸ್ತ್ರದಿಂದ ಅವನ ಪಿತನ ಅಸ್ತನ ಕೆಡಗುವನು ಭುವನ ಬ್ರಹ್ಮಾಂಡವು ಧಿಕ್ಕರಿಸುವಂತೆ ಬುಗಿಸುವ ರೋಸಕ್ಕೆ ಚಿಟಿಲನ್ನು ವಿಶ್ವಲಿಂಗ ಚಿತಿ ಉದುರಿಸುವನು ಚತುರ್ಮುಖನ ಅಸ್ತವನ್ನು ಮರೆಸೆದಿರುವನು ಪಾರ್ಥನ ಪ್ರತಾಪದ ದನಿಗೆ ದೂರ್ಥರ ಹೃದಯವು ಚರಿತವಾಗುವಂತೆ ಶಿವನ ಭುಜಬಲದ ಸ್ಥಾನವನ್ನು ನೋಡು ನಾರಾಯಣ. ಸಿಂಧುಪುರೇಶನ ದಯದಿಂದ ಸೈಂದೇವನ ಶಿರವನ್ನು ಅವನ ತಂದೆಯ ಕರದಲ್ಲಿ ಕೆಡಗೋನು ಶಿಕ್ಷಣ ಅಡ್ಬಿಡ ಜಗತ್ಕರ್ತ ಸೈನ್ಯವನ್ನು ಕೊಲ್ಲಿದೆವು ನಿನ್ನ ಹಠವನ್ನು ತೀರಿಸು. ಹಾಗಾದ್ರೆ ಹೇಳುವೆನು ಕೇಳಿ. ಅದೇನು ಸ್ಥಾನವಾಗಿ ಹೇಳಿದೆ ಹೇಳಿಯಾ? ನಾರಾಯಣ ಚೆನ್ನಾಗಿ ಪರಮಾತ್ಮ. ಸಮಾಸಾಪ್ತ ಕರ್ಮ ಜಯ ವಿಜಯ ಅಥವಾ ಮಾಡಿದೇನೋ ಸೈಂದೇವನನ್ನು ನೀನು ಅಥವಾ ಮಾಡಿದೇನೋ ನಮ್ಮಯ ಬಾಲಕಾರಕವನು ಅಲಿದು ಕಲಿದು ನನ್ನೇ ಬಾಕನೆ ಅಲಿದು ದೂರನೆ ಬಾಕನೆ ತೀರನೆ. ಇನ್ನೊಂದು ಇನ್ನೇನು ಬರೇ ಇದಾವ್ರೆ ಎಲ್ಲರೂ